ನಮಸ್ಕಾರ. ನಾನು ನಾಗೇಂದ್ರ. KSOU ಕನ್ನಡ 2ನೇ ಸೆಮಿಸ್ಟರ್ ಪತ್ರಿಕೆ 1 ಮಧ್ಯಕಾಲೀನ ಕನ್ನಡ ಸಾಹಿತ್ಯ. ಈ ಪತ್ರಿಕೆಯಲ್ಲಿರುವ ಮೊದಲ ಬ್ಲಾಕ್ 21 ಬಸವಣ್ಣನವರ ವಚನಗಳು ಮತ್ತು ನಂಬಿಯಣ್ಣನ ರಗಳೆ. ಈ ಬ್ಲಾಕಿನ ಕೊನೆಯ ಘಟಕ 84 ಹರಿಹರನ ಕಥನ ಕಲೆ, ಶೈಲಿ, ವಿಶಿಷ್ಟತೆ. ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಘಟಕದಲ್ಲಿರುವ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದರೆ, ನಂಬಿಯಣ್ಣನ ಕಥಾನಕಗಳು, ಅಂದರೆ ಯಾವ ಕವಿಗಳು ನಂಬಿಯಣ್ಣನ ಬಗ್ಗೆ ಕಾವ್ಯಗಳನ್ನು ರಚಿಸಿದ್ದಾರೆ ಅಂತ. ನಂಬಿಯಣ್ಣನ ರಗಳೆಯ ಕಥಾವಸ್ತು ಏನು, ನಂಬಿಯಣ್ಣನ ಕಥೆ ಏನು ಅಂತ ತಿಳ್ಕೊತೀವಿ. ನಂತರ ಹರಿಹರನ ಕಥನ ಶೈಲಿ ಹೇಗಿದೆ, ಕಥನ ಕಲೆ ಹೇಗಿದೆ, ಶೈಲಿ ಹೇಗಿದೆ, ಹರಿಹರನ ಕಾವ್ಯಗಳಲ್ಲಿ ವಿಶಿಷ್ಟತೆ ಏನು ಅನ್ನೋದನ್ನು ತಿಳ್ಕೊತೀವಿ. ನಂತರ ನಂಬಿಯಣ್ಣನ ರಗಳೆ ಯಾವ ರೀತಿ ಆರಂಭ ಆಗುತ್ತೆ ಕತೆ ಅನ್ನೋದನ್ನು ತಿಳ್ಕೊತೀವಿ. ಈ ನಂಬಿಯಣ್ಣನ ರಗಳೆಯಲ್ಲಿರುವ ವಿಭಿನ್ನವಾದ ವಿಶಿಷ್ಟವಾದ ನಾಟಕೀಯ ಸನ್ನಿವೇಶಗಳ ಬಗ್ಗೆ ತಿಳ್ಕೊತೀವಿ. ನಂತರ ಹರಿಹರ ಉಪಯೋಗಿಸಿರುವ ರಗಳೆಯ ಛಂದಸ್ಸಿನ ಬಗ್ಗೆ ಈ ಘಟಕದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊತೀವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಯಾವ ತರಹದ ಪ್ರಶ್ನೆಗಳು ಬರಬಹುದು ಈ ಘಟಕದಿಂದ ಅಂದರೆ, ಉದಾಹರಣೆಗೆ ಹಿಂದಿನ ಜೂನ್ 2023 ಪರೀಕ್ಷೆಯಲ್ಲಿ 10 ಅಂಕಗಳ ಒಂದು ಪ್ರಶ್ನೆ ಬಂದಿತ್ತು. ನಂಬಿಯಣ್ಣನ ರಗಳೆಯಲ್ಲಿ ವೃದ್ಧ ವೇಷದ ಶಿವನ ಪಾತ್ರ ಹೇಗೆ ಮೂಡಿ ಬಂದಿದೆ ವಿವೇಚಿಸಿ ಅಂತ. ಈ ತರಹ ಈ ಘಟಕದಿಂದ ನಂಬಿಯಣ್ಣನ ರಗಳೆ ಇದರಲ್ಲಿರುವ ಕಥೆಯ ಬಗ್ಗೆ ಒಂದು ಪ್ರಶ್ನೆ ಬರಬಹುದು, ಅಥವಾ ಇದರಲ್ಲಿರುವ ಈ ನಂಬಿಯಣ್ಣನ ರಗಳೆಯಲ್ಲಿ ಬರುವ ವಿವಿಧ ಸನ್ನಿವೇಶಗಳು ಯಾವ್ಯಾವುದು ಅಂತ ಬರಬಹುದು, ಅಥವಾ ರಗಳೆಯ ಛಂದಸ್ಸಿನ ಬಗ್ಗೆ ಒಂದು ಟಿಪ್ಪಣಿ ತರಹದ ಪ್ರಶ್ನೆ ಬರಬಹುದು. ಒಟ್ಟಿನಲ್ಲಿ ನಂಬಿಯಣ್ಣನ ರಗಳೆಯ ಕಥೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಘಟಕದಿಂದ ಯಾವುದೇ ಪ್ರಶ್ನೆ ಬಂದರೂ ಸಹ ಸುಲಭವಾಗಿ ಉತ್ತರವನ್ನು ಕೊಡಬಹುದು. ಇನ್ನು ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ಗಮನಿಸೋಣ. ಏನಂದರೆ, ಹರಿಹರನ ನಂಬಿಯಣ್ಣನ ರಗಳೆಗೆ ಮೂಲಕತೆ ಶಕ್ಕೀಳಾರನ ಪೆರಿಯ ಪುರಾಣ ಅಂತ ಬಹುತೇಕ ಒಪ್ಪಲಾಗಿದೆ. ಈ ಕಥೆಯಿಂದ ನಿಜವಾಗಿಯೂ ಹರಿಹರ ಪ್ರಭಾವಿತನಾಗಿದ್ದೇ ಇಲ್ಲವೇ ಅನ್ನೋದನ್ನು ಸಹ ನಾವಿಲ್ಲಿ ನೋಡಬಹುದು. ನಂಬಿಯಣ್ಣನ ರಗಳೆಯ ಕಥಾವಸ್ತುವಿನ ಮಹತ್ವ ಏನು, ಅದರಲ್ಲಿ ಬರುವ ಪ್ರಮುಖ ಪಾತ್ರಗಳ ವಿಶಿಷ್ಟತೆಗಳನ್ನು ನಾವು ಈ ಘಟಕದಲ್ಲಿ ಗುರುತಿಸ್ತೀವಿ. ಶಿವ, ನಂಬಿಯಣ್ಣ, ಸಂಕಲಿನಾಚಿ, ಪರವೆನಾಚಿಯರು ಹಾಗೂ ಇನ್ನಿತರ ವಿವಿಧ ಪಾತ್ರಗಳ ಬಗ್ಗೆ ಈ ಘಟಕದಲ್ಲಿ ನಾವು ತಿಳ್ಕೊತೀವಿ. ಮತ್ತು ಕೆಲವು ಪ್ರಸಂಗಗಳು ಈ ಕೃತಿಯಲ್ಲಿ ಹೇಗೆ ನಾಟಕೀಯವಾಗಿ ಮೂಡಿ ಬಂದಿದೆ ಅನ್ನೋದನ್ನು ಸಹ ಗಮನಿಸ್ತೀವಿ. ಅದರಲ್ಲೂ ಶಿವ ವೃದ್ಧನ ವೇಷದಲ್ಲಿ ಬಂದು ಮದುವೆ ನಿಲ್ಲಿಸೋದಾಗಲಿ, ಅಥವಾ ಮುಂದೆ ಹೇಗೆ ಅವನು ಶಿವಾಲಯದಲ್ಲಿ ಹೋಗಿ ಹಾಗೆ ಮಾಯ ಆಗಿಬಿಡ್ತಾನೆ, ಅದನ್ನೆಲ್ಲ ನಾಟಕೀಯವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊತೀವಿ. ಕೊನೆಯಲ್ಲಿ ಈ ಘಟಕದಲ್ಲಿ ಇದಕ್ಕೆ ಬಳಸಲಾದ ನಂಬಿಯಣ್ಣನ ರಗಳೆಗೆ ಬಳಸಲಾದ ಛಂದಸ್ಸು ಯಾವುದು, ಅದು ರಗಳೆ, ಅದರ ಬಗ್ಗೆ ತಿಳ್ಕೊತೀವಿ. ನಂಬಿಯಣ್ಣನ ಬಗ್ಗೆ ಯಾವ ಕಾವ್ಯಗಳು ರಚಿಸಲಾಗಿದೆ ಅನ್ನೋದನ್ನು ನೋಡೋದಾದರೆ, ಮೊದಲು ಈ ನಂಬಿಯಣ್ಣನಿಗೆ ಬೇರೆ ಬೇರೆ ಹೆಸರುಗಳು ಯಾವ್ಯಾವುದು ಅಂದರೆ, ನಂಬಿ, ಸೌಂದರ ಪೆರುಮಾಳೆ, ಸೌಂದರ ನಂಬಿ ಮೊದಲಾದವು ಈ ಥರ ಹೆಸರುಗಳು. 8ನೇ ಶತಮಾನದ ಪೂರ್ವಾರ್ಧದಲ್ಲಿ ಈತ ಇದ್ದ ಅಂತ ನಂಬಲಾಗಿದೆ. ಈತನೊಬ್ಬ ತಮಿಳು ಶೈವ ಭಕ್ತ. ತಮಿಳುನಾಡಿನ 63 ಪುರಾತನರಲ್ಲಿ ಈತನು ಒಬ್ಬ ನಂಬಿಯಣ್ಣ. ಈತನ ಕಥೆಯನ್ನು ಪಾಲ್ಗುರಿಕೆ ಸೋಮನಾಥ, ಈತ ಕನ್ನಡ, ಸಂಸ್ಕೃತ, ತೆಲುಗುಗಳಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾನೆ. ಪಾಲ್ಗುರಿಕೆ ಸೋಮನಾಥನು ತನ್ನ ಬಸವ ಪುರಾಣము ಮತ್ತು ಪಂಡಿತಾರಾಧ್ಯ ಚರಿತ್ರೆಗಳಲ್ಲಿ ನಂಬಿಯಣ್ಣನ ಬಗ್ಗೆ ಹೇಳಿದ್ದಾನೆ. ಇನ್ನು ನಂಬಿಯಣ್ಣನ ಬಗ್ಗೆ ಯಾವ ಕೃತಿಗಳು ರಚಿತವಾಗಿದೆ ಅನ್ನೋದನ್ನು ನೋಡೋದಾದರೆ, ಮೊದಲು ಬಂದಿದ್ದು ನಂಬಿಯಣ್ಣನ ಬಗ್ಗೆ ಹರಿಹರ ಬರೆದಿರುವ ನಂಬಿಯಣ್ಣನ ರಗಳೆ. ಹರಿಹರನ ಕಾಲ ಸುಮಾರು 1516. ಆ ಸಮಯದಲ್ಲಿ ನಂಬಿಯಣ್ಣನ ಬಗ್ಗೆ ಹರಿಹರ ಬರೆದಿದ್ದಾನೆ. ನಂತರ ಪಾಲ್ಗುರಿಕೆ ಸೋಮನಾಥನ
ಬಸವ ಪುರಾಣము ಮತ್ತು ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ನಂಬಿಯಣ್ಣನ ಕತೆ ಬಂದಿದೆ. ನಂತರ 1450ರಲ್ಲಿ ಎರಡನೆಯ ಬೊಮ್ಮರಸ ಎಂಬುವನು ಸೌಂದರ ಪುರಾಣ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇದರಲ್ಲಿ ನಂಬಿಯಣ್ಣನ ಕುರಿತು ಸಹ ಇದೆ. ಇದನ್ನು ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿ ಬರೆದಿದ್ದಾನೆ. ಇದರಲ್ಲಿ ಒಟ್ಟು 19 ಸಂಧಿ ಮತ್ತು 1145 ಪದ್ಯಗಳು ಇವೆ. ನಂತರ 1600ರಲ್ಲಿ ಅಣಾಜಿ ಎಂಬುವವನು ಸೌಂದರ ವಿಳಾಸ ಎಂಬ ವಾರ್ಧಕ ಷಟ್ಪದಿಯ ಕಾವ್ಯವನ್ನು ನಂಬಿಯಣ್ಣನ ಬಗ್ಗೆ ಬರೆದಿದ್ದಾನೆ. ಇದನ್ನು ನವರಸಭರಿತವಾಗಿ ಬರೆದಿದ್ದಾನೆ ಅಂತ ಹೇಳಬಹುದು. ನಂತರ ಅದೇ ಕಾಲದಲ್ಲಿ 1600ರ ಸುಮಾರಿನಲ್ಲಿ ಗುಲ್ಬರ್ಗ ಜಿಲ್ಲೆಯ ಕೊಡೇಕಲ್ಲಿನ ಚಿಕ್ಕರಾಜನು ಸೌಂದರ ನೆಂಬಣ್ಣನ ಪುರಾಣವನ್ನು ರಚಿಸಿದ್ದಾನೆ. ಇವನೇ ನಂಬಿಯಣ್ಣ. ಅದೊಂದು ಅಪೂರ್ಣ ಕೃತಿ ಅಂತ ನಮ್ಮ ವಿದ್ವಾಂಸರು ಹೇಳಿದ್ದಾರೆ. ಜಾನಪದ ಮೂಲದಿಂದಲೇ ವಿವರಗಳನ್ನು ಸಂಗ್ರಹಿಸಿ ಈ ಚಿಕ್ಕರಾಜನು ನಂಬಿಯಣ್ಣನ ಬಗ್ಗೆ ಅಥವಾ ಸೌಂದರ ನೆಂಬಣ್ಣನ ಬಗ್ಗೆ ಕಥೆಯನ್ನು ಬರೆದಿದ್ದಾನೆ. ನಂತರ ಶಾಂತವೀರ ದೇಶಿಕ ಎಂಬುವನು ಸೌಂದರೇಶ್ವರ ಯಕ್ಷಗಾನಂ ಎಂಬ ಯಕ್ಷಗಾನ ಕೃತಿಯನ್ನು ರಚಿಸಿದ್ದಾನೆ. ಇದು ಸಹ ನಂಬಿಯಣ್ಣನ ಬಗ್ಗೆ ಇದೆ. ಹಾಗೂ ಶರಣರ ವಚನಗಳಲ್ಲಿ ನಂಬಿಯಣ್ಣನ ಕಥಾಸಂಗತಿಯ ಪ್ರಸ್ತಾಪ ಇದೆ. ಹೀಗೆ ನಂಬಿಯಣ್ಣನ ಬಗ್ಗೆ ಹರಿಹರ, ಪಾಲ್ಗುರಿಕೆ ಸೋಮನಾಥ, ಎರಡನೆಯ ಬೊಮ್ಮರಸ, ಅಣಾಜಿ, ಚಿಕ್ಕರಾಜ, ಶಾಂತವೀರ ದೇಶಿಕ ಹಾಗೂ ಶರಣರುಗಳು ನಂಬಿಯಣ್ಣನ ಬಗ್ಗೆ ಕಥೆಗಳನ್ನು ಮತ್ತು ಕಾವ್ಯಗಳನ್ನು ರಚಿಸಿದ್ದಾರೆ. ಹರಿಹರನ ನಂಬಿಯಣ್ಣನ ರಗಳೆ ಬಗ್ಗೆ ಶೆಕ್ಕಿಳಾರನ ಪೆರಿಯ ಪುರಾಣ ಕಥೆ ಆಧಾರ ಅಂತ ಹಲವು ವಿದ್ವಾಂಸರು ಹೇಳಿದ್ರೆ, ಕೆಲವರು ಅಲ್ಲ, ಅವರಿಬ್ಬರು ಒಂದೇ ಸಮಯದಲ್ಲಿದ್ದವರು ಅಂತ ಮತ್ತೆ ಕೆಲವರು ಹೇಳಿದ್ದಾರೆ. ಅವರು ಹೇಳೋದೇನೆಂದರೆ, ಹರಿಹರ ತಮಿಳುನಾಡಿನ ಅನೇಕ ಕಡೆ ಸಂಚರಿಸುತ್ತಾ ಕಿವಿಯಿಂದ ಕೇಳಿದ ಕಥೆಗಳನ್ನು ಹಾಗೂ ಸಂಸ್ಕೃತ ಕೃತಿಗಳಾದ ಉಪಮನ್ಯು ಭಕ್ತವಿಲಾಸ, ಅಗಸ್ತ್ಯ ಭಕ್ತವಿಲಾಸ ಕೃತಿಗಳಿಂದ ಪ್ರೇರಣೆ ಪಡೆದು ನಂಬಿಯಣ್ಣನ ರಂಗಳೇನ ರಚಿಸಿದ್ದಾರೆ ಅಂತ ವಿದ್ಯಾಶಂಕರ್ ಮೊದಲಾದ ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ. ಈಗ ಹರಿಹರನ ನಂಬಿಯಣ್ಣನ ರಗಳೆಯ ಕಥಾವಸ್ತು ಏನು ಅಂತ ನೋಡೋಣ. ಹರಿಹರನ ಕತೆ ಹೀಗೆ ಸಾಗುತ್ತೆ. ದೇವತೆಗಳು ಮತ್ತು ದೈತ್ಯರು ಕಡಲನ್ನು ಕಡಿತಾ ಇರ್ತಾರೆ. ಚಂದ್ರ, ಅಮೃತ, ಲಕ್ಷ್ಮಿ, ಕೌಸ್ತುಭ, ಐರಾವತ, ಕಲ್ಪವೃಕ್ಷ, ಕಾಮಧೇನು ಮೊದಲಾದವೆಲ್ಲ ಮೂಡಿಬರುತ್ತೆ. ನಂತರ ಮಹಾಘೋರ ವಿಷ ಬರುತ್ತೆ. ಆಗ ಅದು ಸಕಲ ಲೋಕವನ್ನು ನಡಗಿಸುತ್ತೆ. ಶಿವ ಅದನ್ನು ತನ್ನ ಅಂಗೈಯಲ್ಲಿ ಹಿಡಿದು ನೋಡಿದಾಗ ಅದರಲ್ಲಿ ಶಿವನ ಪ್ರತಿಬಿಂಬ ಕಾಣಿಸುತ್ತೆ. ಶಿವ ಆ ಪ್ರತಿಬಿಂಬವನ್ನು ಹೊರಗಿಳಿದು ಬಾ ಅಂತ ಹೇಳ್ತಾನೆ. ಆಗ ಆ ವಿಷದಿಂದ ಒಂದು ದಿವ್ಯವಾದ ಮೂರ್ತಿ ಹೊರಗಡೆ ಬರುತ್ತೆ. ಆ ಮೂರ್ತಿಗೆ ಶಿವ ಪುಷ್ಪದತ್ತ ಅಂತ ನಾಮಕರಣ ಮಾಡಿ ಅವನಿಗೆ ಹೂವಾಡಿಗನ ಕೆಲಸವನ್ನು ಕೊಡ್ತಾನೆ. ಹೂವಾಡಿಗ ಅಂದರೆ ಪ್ರತಿ ದಿವಸ ಹೂವನ್ನು ತರುವ ಕಾರ್ಯ, ಅದನ್ನು ಪುಷ್ಪದತ್ತನಿಗೆ ಕೊಡ್ತಾನೆ. ಹೀಗೆ ಕೈಲಾಸದಲ್ಲಿ ಪುಷ್ಪದತ್ತ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಪಾರ್ವತಿ ದೇವಿಯರಿಗೆ ಇಬ್ಬರು ವಿಳಾಸಿನಿಯರು ಇರ್ತಾರೆ. ಆ ಪಾರ್ವತಿ ದೇವಿಯರಿಗಾಗಿ ಹೂ ತೆಗೆದುಕೊಂಡು ಬರಲು ಪುಷ್ಪದತ್ತ ಇರೋ ಕಡೆ ಈ ಇಬ್ಬರು ವಿಳಾಸಿನಿಯರು ಹೋಗ್ತಾರೆ. ಆಗ ಪುಷ್ಪದತ್ತನಿಗೆ ಇವ್ರ ಮೇಲೆ ಪ್ರೀತಿ ಉಂಟಾಗುತ್ತೆ. ವಿಳಾಸಿನಿಯರಿಗೂ ಸಹ ಪುಷ್ಪದತ್ತನ ಮೇಲೆ ಅಭಿಲಾಷೆ ಉಂಟಾಗುತ್ತೆ. ಈ ಮೂವರನ್ನು ನೋಡಿದ ಶಿವ ಮತ್ತು ಪಾರ್ವತಿ, ಗಿರಿಜೆ, ಇವರಿಬ್ಬರು ಶಿವ ಮತ್ತು ಪಾರ್ವತಿಯರು ನಸುನಕ್ಕು, ನೀವು ಮೂವರು ಮರ್ತ್ಯಲೋಕಕ್ಕೆ, ಮರ್ತ್ಯಲೋಕ ಅಂದರೆ ಭೂಮಿಗೆ ಹೋಗಿ ಎಲ್ಲ ಸುಖವನ್ನು ಅನುಭವಿಸಿ ಆಮೇಲೆ ವಾಪಸ್ ಬನ್ನಿ ಅಂತ ಹೇಳ್ತಾರೆ. ಹೋಗಲಿ ಪಾಪ, ಅವರು ಸುಖವನ್ನು ಅನುಭವಿಸಿ ಬನ್ನಿ, ಭೂಲೋಕದ ಸುಖ ಅಂತ ಹೇಳ್ತಾರೆ. ಅದರಂತೆ ಪುಷ್ಪದತ್ತ ನಂಬಿಯಣ್ಣನಾಗಿ ಜನಿಸ್ತಾನೆ ಭೂಮಿ ಮೇಲೆ. ಹಾಗೆ ತಿರುವಾರೂರು ಮತ್ತು ತಿರುವತ್ತೂರಲ್ಲಿ ಆ ಇಬ್ಬರು ವಿಲಾಸಿನಿಯರು ಪರವೆ ಮತ್ತು ಸಂಕಲಿನಾಚಿಯರಾಗಿ ಜನಿಸ್ತಾರೆ. ಪರವೆ ನಾಚಿ ಅಂತಲೂ ಹೇಳ್ತಾರೆ, ಪರವೆ ಅಂತಲೂ ಹೇಳ್ತಾರೆ. ಸಂಕಿಲಿನಾಚಿ ಅಂತ ಮತ್ತೊಬ್ಬಳು. ಪರವೆ ತಿರುವಾರೂರಲ್ಲಿ ಜನಿಸಿದ್ರೆ ಸಂಕಿಲಿನಾಚಿ ತಿರುವತ್ತೂರಿನಲ್ಲಿ ಜನಿಸ್ತಾಳೆ. ಬಹುತೇಕ
ಕೈಲಾಸದ ಗಣಧರರು ಭೂಲೋಕದಲ್ಲಿ ಸ್ತ್ರೀ ಪುರುಷರಾಗಿ ಜನಿಸಿ ಸಕಲ ಭೋಗಗಳನ್ನು ಅನುಭವಿಸ್ತಾ ಶರಣೆಯರಾಗಿ ಶಿವಭಕ್ತಿಯಲ್ಲಿ ಕಾಲ ಕಳೆದು ಮತ್ತೆ ಕೈಲಾಸಕ್ಕೆ ಹೋಗುವ ಕಥೆ. ಇದೊಂದು ಮಾದರಿಯಾಗಿದೆ ಹರಿಹರನಿಗೆ. ಹಲವಾರು ಕೃತಿಗಳಲ್ಲಿ ಇದೇ ಮಾದರಿಯನ್ನು ಹರಿಹರ ಅನ್ವಯಿಸಿಕೊಂಡಿದ್ದಾನೆ. ಇನ್ನು ಆ ಮೂವರು ಪುಷ್ಪದತ್ತ ಮತ್ತು ಇಬ್ಬರು ವಿಲಾಸಿನಿಯರು ಭೂಮಿ ಮೇಲೆ ಬಂದಾಗ ಒಬ್ಬ ವಿಲಾಸಿನಿ ಹಾಗೂ ಪುಷ್ಪದತ್ತ ಇಬ್ಬರೂ ಸಹ ತಿರುವಾರೂರು ಪಟ್ಟಣದಲ್ಲೇ ಜನಿಸ್ತಾರೆ. ಮತ್ತೊಂದು ಊರಾದ ತಿರುವತ್ತೂರಿನಲ್ಲಿ ಜನಿಸೋದು. ಈ ತಿರುವಾರೂರು ಎಂಬ ಪಟ್ಟಣದಲ್ಲಿ ಜಡೆಯ ನಯಗಾರ್ ಮತ್ತು ಎಸ್ಯ ಜ್ಞಾನದೇವಿ ಎಂಬುವರಿಗೆ ಮಗನಾಗಿ ನಂಬಿ ಹುಟ್ಟುತ್ತಾನೆ. ನಂಬಿಯಣ್ಣ ಹುಟ್ಟೋದು. ಈ ನಂಬಿಯಣ್ಣ ಬಾಲಕನಾಗಿರುವ ಒಂದು ಪವಾಡ ನಡೆಯುತ್ತೆ. ಅವನು ತನ್ನ ಇತರೆ ಮಕ್ಕಳೊಂದಿಗೆ ಮರದ ಬಂಡಿ ಆಟ ಆಡ್ತಾ ಇರ್ತಾನೆ. ಒಂದು ಆನೆ ಅದು ಯಾರಾನೆ? ಪಟ್ಟಣದ ಅರಸನಾದ ನರಸಿಂಗ ಮುನಿಯರ ಅವರ ಪಟ್ಟದಾನೆ ಮದದಿಂದ ದಿಕ್ಕೆಟ್ಟು ಎದುರಿಗೆ ಬಂದವರನ್ನು ಸೀಳಿ ಸಂಹರಿಸುತ್ತಾ ಈ ಮಕ್ಕಳಿರೋ ಕಡೆ ಬರುತ್ತೆ. ಎಲ್ಲ ಮಕ್ಕಳು ಓಡಾಟೋಗ್ತಾರೆ. ಆದರೆ ನಂಬಿಯಣ್ಣ ಅಲ್ಲೇ ಅಂಜದೆ ಅಳುಕದೆ ಕುಳಿತಿರ್ತಾನೆ. ಆ ಕಡುಸೊಕ್ಕಿ ಮತ್ತೇರಿ ಮೆರೆಯುತ್ತಾ ಬರುತ್ತಿದ್ದ ಆ ಮದದಾನೆ ಬಂಡಿಯಲ್ಲಿ ಕುಳಿತಿದ್ದ ಮಗುವನ್ನು ಕಂಡೊಡನೆ ಸುಮ್ಮನೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಬಂಡಿಯನ್ನು ಪ್ರದಕ್ಷಿಣೆ ಮಾಡಿ ಮಗುವಿನ ಕಾಲಿಗೆ ಎರಗಿ ಹಿಮ್ಮೆಟ್ಟಿ ಸರನೆ ವಾಪಸ್ ಹೊರಟೋಗುತ್ತೆ. ಆಗ ಎಲ್ಲರಿಗೂ ಈ ನಂಬಿಯಣ್ಣ ಕಾರಣಿಕ ಶಿಶು, ವಿಶಿಷ್ಟವಾದ ಶಿಶು, ದೈವಾಂಶ ಸಂಭೂತ ಶಿಶು ಅಂತ ಎಲ್ಲರೂ ನಂಬ್ತಾರೆ. ಆ ರಾಜ ನರಸಿಂಗ ಮುನಿಯವರಿಗೂ ಈ ಸುದ್ದಿ ಮುಟ್ಟುತ್ತೆ. ಆಗ ಆ ರಾಜನೇ ಬಂದು ಮಗುವಿನ ಅಂದರೆ ನಂಬಿಯಣ್ಣನ ತಂದೆ ತಾಯಿಗಳ ಹತ್ರ ಹೋಗ್ತಾರೆ. ಆ ಮಗುವನ್ನು ನಮಗೆ ಕೊಟ್ಬಿಡಿ, ನಾವು ಅರಮನೆಗೆ ಕರ್ಕೊಂಡು ಹೋಗ್ತೀವಿ, ನಮಗೆ ದತ್ತಕ್ಕೆ ಕೊಟ್ಬಿಡಿ ಅಂತ ಕೇಳ್ತಾರೆ. ಆ ತಂದೆ ತಾಯಿನೂ ಕೊಡ್ತಾರೆ. ರಾಜ ನರಸಿಂಗ ಮೊನೆ ಮಗುವನ್ನು ಕರೆದುಕೊಂಡು ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಹೀಗೆ ನಂಬಿ ರಾಜಕುಮಾರಂತೆ ಶ್ರೀಮಂತಿಕೆಯಲ್ಲಿ ಬೆಳಿತಾನೆ. ಸಕಲ ಸುಖ ಸೊಬಗು ಸಂಪತ್ತುಗಳನ್ನು ಅನುಭವಿಸ್ತಾನೆ. ಮನೆಗೆ ಕರೆದ ಮೇಲೆ ಅರಸ ಪುತ್ರೋತ್ಸವ ಆಚರಿಸ್ತಾನೆ. ಅವನು ಅತ್ಯಂತ ಸುಂದರನಾಗಿರ್ತಾನೆ ನಂಬಿಯಣ್ಣ. ಆದ್ದರಿಂದ ಅವನಿಗೆ ಸೌಂದರ ಪೆರುಮಾಳೆ ಅಂತ ಸಹ ನಾಮಕರಣ ಮಾಡ್ತಾನೆ. ತುಂಬ ವಾತ್ಸಲ್ಯದಿಂದ ಈ ನಂಬಿಯಣ್ಣನನ್ನು ಬೆಳೆಸ್ತಾರೆ ರಾಜ. ಇನ್ನು ನಂಬಿಯಣ್ಣ ದೊಡ್ಡವನಾಗ್ತಾನೆ, ಯೌವನ ಬರುತ್ತೆ, ಸಕಲ ಶಾಸ್ತ್ರಗಳಲ್ಲಿ ಪಾರಂಗತನಾಗ್ತಾನೆ. ಯುವರಾಜ ಪಟ್ಟ ಸಹ ಸಿಗುತ್ತೆ. ಕರಿ, ತುರಗ, ಭಂಡಾರ ಇವನಿಗೆ ಕರಗತವಾಗುತ್ತೆ. ತುಂಬರ ಎಂಬ ಮಂತ್ರಿ ಇರ್ತಾನೆ. ಅವನ ಜೊತೆ ಮತ್ತೆ ಮಿತ್ರರು ಇರ್ತಾರೆ. ಅವ್ರ ಜೊತೆ ಸಲ್ಲಾಪ ಮಾಡಿಕೊಂಡು ತುಂಬ ಸಂತೋಷವಾಗಿ ಆಟ ಪಾಠ ವಿನೋದ ವಿಹಾರಗಳಲ್ಲಿ ಜೀವನವನ್ನು ಸವಿಸ್ತಾ ಇರ್ತಾನೆ. ಇನ್ನು ಇವನಿಗೆ ವಯಸ್ಸಾಯಿತು, ಮದುವೆ ಮಾಡಬೇಕು ಅಂತ ಹೇಳಿದಾಗ ಮಗನಿಗೆ ಒಂದು ಒಳ್ಳೆಯ ಕುಲದ ಸುಕನ್ಯೆ ಬೇಕು ಅಂತ ಯೋಚನೆ ಮಾಡಿ ತುಂಬುರನಿಗೆ ಹೇಳ್ತಾನೆ. ತುಂಬುರ ಹುಡುಕ್ಬಿಟ್ಟು ಮಣಮಂದ ಪುತ್ತೂರಿನಲ್ಲಿರುವ ಒಬ್ಬ ಕನ್ಯೆಯೊಡನೆ ಮದುವೆ ಮಾಡಬಹುದು ಅಂತ ರಾಜನಿಗೆ ಹೇಳ್ತಾನೆ. ಆಗ ರಾಜ ಆ ಕನ್ಯೆಯ ಮಾತಾಪಿತೃಗಳನ್ನು ಕೇಳಿದಾಗ ಅವರು ಸಹ ಒಪ್ಕೊಂಡು ಮದುವೆ ದಿನ ಸಹ ಗೊತ್ತಾಗುತ್ತೆ. ಆಗ ಸೌಂದರ ಪೆರುಮಾಳೆ ಅಂದರೆ ನಂಬಿಯಣ್ಣ ಅವನ ಮನಸ್ಸು ಪ್ರಣಯ ಸಾಮ್ರಾಜ್ಯದಲ್ಲಿ ತೇಲೋದಕ್ಕೆ ಆರಂಭ ಆಗುತ್ತೆ. ಆಗ ಈ ನಂಬಿಯಣ್ಣನ ರಗಳೆಯಲ್ಲಿ ಮದುವೆಯ ವಿವರಗಳು ಬಹಳ ವಿವರಣಾತ್ಮಕವಾಗಿದೆ. ಹೇಗೆ ಹೇಳ್ತಾನೆ ಅಂದರೆ, ನಾಡೊಳಗೆ ಮನೆಗಳ ಒಳಗೆ ನಂಬಿಯಣ್ಣನ ಮದುವೆಯ ಸಂಭ್ರಮ ಅಂತ ಹೇಳ್ತಾನೆ. ದೂರ ದೇಶದ ಅರಸರು ನಂಬಿಯಣ್ಣನ ಮದುವೆಗಾಗಿ ರೇಷ್ಮೆ ವಸ್ತ್ರ, ವಜ್ರ, ಒಡವೆ, ಆಭರಣಗಳನ್ನು ಕರೆಸ್ತಾರೆ. ಎಲ್ಲ ಆಗುತ್ತೆ. ಮದುವೆ ದಿನ ಹತ್ರ ಬರುತ್ತೆ. ತಿರುವಾರೂರಿನಿಂದೆಲ್ಲ ಮದುವೆ ದಿಬ್ಬಣ ಹೊರಡಲು 12 ದಿನಗಳ ಮೊದಲೇ ಆ ಊರಲ್ಲಿ ಸಿದ್ಧತೆಗಳು ಆರಂಭ ಆಗುತ್ತೆ. ಸಂಭ್ರಮದಿಂದ ದಿಬ್ಬಣ ಮಣಮಂದ ಪುತ್ತೂರು ಅಂದರೆ ಹುಡುಗಿ ಇದ್ದಿದ್ದ ಊರಿಗೆ ಸಾಗುತ್ತೆ. ಆನೆಯ ಮೇಲೆ ನಂಬಿಯಣ್ಣ ಕುಳಿತಿರ್ತಾನೆ. ಲಗ್ನದ ಮುಹೂರ್ತ ಬರೋವರೆಗೂ ಆ ದಿಬ್ಬಣ ಊರು ಒಳಗಡೆ ಹೋಗದೆ ಊರ ಹೊರಗಿನ ಒಂದು ಚಿಕ್ಕ ವನದಲ್ಲಿ ಬೀಡ್ಬಿಡತ್ತೆ. ಹೀಗೆ ಇನ್ನೇನು ನಂಬಿಯಣ್ಣಂದು ಮತ್ತು ಆ ಕನ್ಯೆದು ಮದುವೆ ಆಗಬೇಕು ಅನ್ನೋ ಒಂದು ಸಮಯಕ್ಕೆ ಸರಿಯಾಗಿ ಶಿವ ಒಂದು ಆಟ ಕಟ್ತಾನೆ. ಶಿವ ನಂಬಿಯಣ್ಣನ ಯಾಕೆ ಭೂಲೋಕಕ್ಕೆ ಕಳಿಸ್ತಾನೆ? ಆ ವಿಲಾಸಿನಿಯರ ಜೊತೆ ಸಂಸಾರ ಮಾಡಲಿ ಅಂತ. ಇಲ್ಲಿ ನೋಡಿದ್ರೆ ನಂಬಿಯಣ್ಣ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಾ ಇರ್ತಾನೆ.
ಅದಕ್ಕೋಸ್ಕರ ಶಿವ ಬಂದು ಈ ಮದುವೆ ಮಂಟಪಕ್ಕೆ ಬಂದು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಒಂದು ನಾಟಕೀಯ ತಿರುವನ್ನು ಹರಿಹರ ಇಲ್ಲಿ ಕೊಡ್ತಾನೆ. ವೃದ್ಧ ಮಹೇಶ್ವರನ ರೂಪದಲ್ಲಿ ಶಿವ ಮದುವೆ ಮನೆಗೆ ಬಂದು ಗದ್ದಲ ಎಬ್ಬಿಸ್ತಾನೆ. ಮಣವಂದ ಪುತ್ತೂರು ಇನ್ನೂ ಹುಡುಗನ ಕಡೆಯವರು ಬಂದೇ ಇಲ್ಲ, ಊರು ಆಚೆ ಅವರು ಬೀಡ್ಬಿಟ್ಟಿದ್ದಾರೆ. ಹುಡುಗಿ ಕಡೆಯವರು ಇರ್ತಾರೆ. ಈ ಮಂಟಪದಲ್ಲಿ ಇಲ್ಲಿ ಬಂದು ಓಲಾಡ್ಕೊಂಡು ಬಂದು ಸಾಲ್ಗೊಂಡಿದ್ದ ತುಪ್ಪದ ಕೊಡಗಳ ಮೇಲೆ ಎಡವಿ ಬಿದ್ದವನಂತೆ ಬಿದ್ದು ಅವುಗಳನ್ನ ಒಡೆದಾಕ್ಬಿಡ್ತಾನೆ. ಮತ್ತೆ ಅಲ್ಲಿನ ಜನ ಎದ್ದು ನಿಲ್ಲಿಸಿದಾಗ ಮತ್ತೆ ಇನ್ನೊಂದೆರಡು ಹೆಜ್ಜೆ ಇಟ್ಟು ಮತ್ತೆ ಆ ಗಳಿಗೆ ಬಟ್ಟಲುಗಳ ಮೇಲೆ ಬಿದ್ದು ಆ ಕಳಸ ಅಂತಾರಲ್ಲ ಅದನ್ನೆಲ್ಲ ಎರಡು ಭಾಗ ಮಾಡಿಬಿಡ್ತಾನೆ, ಹಾಳು ಮಾಡಿಬಿಡ್ತಾನೆ. ಅಕ್ಷತೆಯ ಕಾಳುಗಳೆಲ್ಲ ಚದುರು ಹೋಗುತ್ತೆ. ಆಗ ಎಲ್ರೂ ಈ ಮುದುಕನ್ನ ಒಳಗೆ ಬಿಡಬೇಡಿ, ಇವನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ, ಆಚೆ ಕಡೆ ಕರ್ಕೊಂಡೋಗಿ ಅಂದರೆ ಇವನು ಮತ್ತೆ ಮುದುಕ ಹೊರಗಡೆ ಇರುವ ತೋರಣದ ತಳಿರನ್ನು ಹರಿದು ಬಿಸಾಕ್ತಾನೆ. ಆದ್ದರಿಂದ ಎಲ್ರೂ ಅವನ ಕಡೆ ನೋಡೋಕ್ಕೆ ಶುರು ಮಾಡ್ತಾರೆ, ಯಾಕಪ್ಪ ಇಷ್ಟು ಅಮಂಗಳ ಮಾಡ್ತಾ ಇದ್ದಾನೆ ಅಂತ. ಆಗ ವೃದ್ಧ ಹೇಳ್ತಾನೆ, ನಂಬಿ ನನ್ನ ತೊತ್ತಿನ ಮಗ ಅಂದರೆ ನನ್ನ ಕೆಲಸದವನ ಮಗ, ಅವನು ಜೀತದಾಳ್ತಾರ. ಆತ ರಾಜ್ಕುಮಾರ ಅಂತ ನೀವು ತಿಳ್ಕೊಂಡು ಹೆಣ್ಣು ಕೊಟ್ಟು ಮದುವೆ ಮಾಡ್ತಾ ಇದ್ದೀರಾ, ಅವನು ನಿಮ್ಮ ಕುಲವನ್ನು ಕೆಡಿಸ್ಬಿಡ್ತಾನೆ. ಈ ಮದುವೆಯನ್ನು ನಾನು ಆಗುಗೊಡೋದಿಲ್ಲ. ನರಸಿಂಗ ಮನೆಯ ರಾಜರ ಪುತ್ರ ಅಲ್ಲ ಇವನು, ನಂಬಿ. ಇವನೊಬ್ಬ ಶಿವಬ್ರಾಹ್ಮಣ, ಸೌಂದರ ಪೆರುಮಾಳೆ ಅಲ್ಲ ನಂಬಿ. ಈತ ನನ್ನ ಸೇವಕ, ಇದಕ್ಕೆ ನನ್ನ ಹತ್ರ ಆಧಾರ ಇದೆ, ಒಂದು ಪ್ರಮಾಣ ಪತ್ರ ಇದೆ ಅಂತ ಹೇಳ್ತಾನೆ ಆ ಶಿವನ ರೂಪದಲ್ಲಿದ್ದ ಆ ವೃದ್ಧ. ಅಷ್ಟರಾಗಿ ಈ ಹೆಣ್ಣಿನ ತಂದೆ ತಾಯಿಯರಿಗೆ ಇಷ್ಟೆಲ್ಲ ಅಪಶಕನ ಆದಮೇಲೆ ಮದುವೆ ಬೇಡ ಅಂತ ಅಂದ್ಕೊಂಡು ಮದುವೆ ನಿಲ್ಲಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಆಗ ಅವರು ಆ ವೃದ್ಧನಿಗೆ ಹೇಳ್ತಾರೆ, ಶಿವನ ರೂಪದ ವೃದ್ಧನಿಗೆ, ಆಯ್ತಪ್ಪ ನಾವು ಮದುವೆ ನಿಲ್ಲಿಸ್ತೀವಿ, ನೀನು ಹುಡುಕ್ತಾ ಇರುವ ನಂಬಿ ಅಣ್ಣ ಇಲ್ಲಿಲ್ಲ, ಊರ ಹೊರಗೆ ವನದಲ್ಲಿದ್ದಾನೆ, ನೀನು ದಯವಿಟ್ಟು ಅಲ್ಲಿ ಹೋಗಪ್ಪ ಅಂತ ಕಳಿಸ್ತಾರೆ. ಆಗ ವೃದ್ಧ ಸೌಂದರ ಪೆರುಮಾಳೆ ನಂಬಿ ಅಣ್ಣ ಇದ್ದ ವನವನ್ನು ಪ್ರವೇಶ ಮಾಡ್ತಾನೆ. ಅವಾಗ ನಂಬಿ ಅಣ್ಣ ನೋಡಿ, ನೀನು ನನ್ನ ತೊತ್ತಿನ ಮಗ, ನಿನ್ನ ಹೆಸರು ನಂಬಿ, ಇಲ್ಲಿಯವರೆಗೆ ನೀನು ಚಿಕ್ಕವನಾಗಿದ್ದೆ, ನನ್ನನ್ನು ನೋಡ್ಕೊಳಕ್ಕೆ ನಿನಗೆ ಆಗ್ತಾ ಇರಲಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಈಗ ನಿನಗೆ ವಯಸ್ಸಿಗೆ ಬಂದಿದೆಯಾ, ಬಾ ನನ್ನ ಸೇವೆ ಮಾಡೋ, ಬಾ ಈ ಕೊಡೆ ಕಮಾಂಡರ್ಗಳನ್ನ ಹಿಡ್ಕೋ ಅಂತ ಹೇಳ್ತಾನೆ. ಆಗ ಸೌಂದರನಿಗೆ ಕೋಪ ಬಂದ್ಬಿಡುತ್ತೆ. ಇವನನ್ನು ಯಾರು ಒಳಗೆ ಬಿಟ್ಟಿದ್ದೋ ಆಚೆ ಕಡೆ ನೂಕಿ ಅಂತ ಹೇಳ್ತಾನೆ. ಅವರು ಎತ್ಕೊಂಡು ಹೋಗ್ಬಿಟ್ಟು ಆಳುಗಳು ಅವನನ್ನು ತೋಪಿನ ಆಚೆ ಕಡೆ ಇಟ್ಬಿಟ್ಟು ಬರ್ತಾರೆ. ಆದರೆ ಮತ್ತೆ ವೃದ್ಧ ಏನು ಮಾಡ್ತಾನೆ, ಆ ಒಂದು ದಿಣ್ಣೆ ಥರ ಇರುತ್ತೆ ಎತ್ತರದ ಪ್ರದೇಶ, ಅದರ ಮೇಲೆ ಏರ್ಬಿಟ್ಟು ಅಲ್ಲಿಂದ ಕೂಗಾಡೋದಕ್ಕೆ ಚೀರಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮಂತ್ರಿ ತುಂಬುರ ಮಧ್ಯಪ್ರದೇಶ ಮಾಡಿ, ಏನಪ್ಪ ಸಾಕ್ಷಿ, ಅವನು ನಿನ್ನ ಜೀತದಾಳು ಅನ್ನೋದಕ್ಕೆ ಏನು, ತೊತ್ತಿನ ಮನುಷ್ಯ ಅನ್ನೋದಕ್ಕೆ ಏನು ಸಾಕ್ಷಿ ತೋರಿಸು ಅಂತ, ಪ್ರಮಾಣದ ಪತ್ರ ತೋರಿಸು ಅಂತಾನೆ. ಆಗ ಮುದುಕ ಏನು ಮಾಡ್ತಾನೆ, ವೃದ್ಧ ಆ ಪ್ರಮಾಣ ಪತ್ರವನ್ನು ತೆಗೆದು ತುಂಬುರನ ಅಂದರೆ ಮಂತ್ರಿಯ ಮುಂದೆ ಇಡ್ತಾನೆ. ಅದರಲ್ಲಿ ನಂಬಿಯನ್ನು ಅವನ ತಂದೆ ತಾಯಿಯರು ಮುದುಕನಿಗೆ ಒಳಿದುತ್ತಾಗಿ ಕೊಟ್ಟಿದ್ದ ಸಂಗತಿಗಳು ಅದಕ್ಕೆ ಸಾಕ್ಷಿಯಾಗಿ ಇತ್ತು. ಅಂದರೆ ನಂಬಿಯಣ್ಣನ ತಂದೆ ತಾಯಿ ಮುದುಕನಿಗೆ ತೊತ್ತಿನ ಮಗನಾಗಿ ಅಥವಾ ಜೀತದಾಳಾಗಿ ಕೊಟ್ಟೋದಕ್ಕೆ ಅದರಲ್ಲಿ ಪ್ರಮಾಣ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ತಿರುವಣ್ಣೆ ನಲ್ಲೂರ ರುದ್ರ ಭಟ್ಟರು, ಮಹೇಶ್ವರ ಭಟ್ಟರು, ರುದ್ರ ಸಭಾಪತಿಗಳು, ಈಶಾನ ಭಟ್ಟರು, ಹೀಗೆ ಹಲವಾರು ಜನ ಸಾಕ್ಷಿಗಳು ಸಹ ಇದ್ದರು. ಈ ಪ್ರಮಾಣ ಪತ್ರದ ವಿಚಾರ ನರಸಿಂಗ ಮನೆಯವರೆಗೂ ಗೊತ್ತಾಗತ್ತೆ, ರಾಜನಿಗೂ ಗೊತ್ತಾಗತ್ತೆ. ಅವಾಗ ರಾಜ ಏನು ಹೇಳ್ತಾನೆ, ಹೌದು ಅವನು ನಾವು ಹೆತ್ತ ಮಗ ಅಲ್ಲ, ಧರ್ಮಶಾಸ್ತ್ರ ಏನು ಹೇಳುತ್ತೋ ಹಾಗೆ ಆಗಲಿ ಅಂತ ಹೇಳ್ಬಿಡ್ತಾರೆ. ಆಗ ನಂಬಿಯಣ್ಣ ಏನು ಮಾಡೋದು ಅಂತ ಯೋಚನೆ ಮಾಡಿ ಆ ವೃದ್ಧನ ನೋಡಿ ಏನೋ ಇವನಿಗೆ ಶಂಕೆ ಬರುತ್ತೆ, ಕೋಪ ಬರುತ್ತೆ, ದುಃಖ ಬರುತ್ತೆ, ಬೆರಗಾಗ್ತಾನೆ ನಂಬಿಯಣ್ಣ. ಏನಿದು ಅಂದರೆ ಏನೇನೋ ಕಿರಿಕಿರಿ ಆಗ್ತಾ ಇದೆಯಲ್ಲ ಅಂತ. ಸುಂದರಿಯಾದ ಕನ್ಯೆಯನ್ನು ಮದುವೆ ಆಗಬೇಕಾಗಿತ್ತು, ಅದು ಸಹ ತಪ್ಪಿಸ್ಕೊಂಡಿದ್ದಾನೆ, ಹತಾಶನಾಗಿದ್ದಾನೆ. ಅಂತಹ ಸ್ಥಿತಿಯಲ್ಲಿ ಆತ ಬೇಸರ ಮಾಡಿಕೊಂಡು ಆ ವೃದ್ಧನಿಗೆ ಹೇಳ್ತಾನೆ, ಅಯ್ಯ ನೀನು ಸಾಕ್ಷಿ ನೋಡೇ ಬಿಡ್ತೀನಿ, ಅದು ಯಾರ್ಯಾರು ಸಾಕ್ಷಿ ಹೇಳಿದೆಯೋ ನಡಿ ಹೋಗೋಣ ಅಂತ ತಿರುವೆಣ್ಣೆನಲ್ಲೂರಿಗೆ ಆ ವೃದ್ಧನ ಜೊತೆ ಹೋಗ್ತಾನೆ. ಅಲ್ಲಿ ಆ ಊರಿಗೆ ಬಂದ ಮೇಲೆ ಎಲ್ಲ ಆ ಊರಿನ ಎಲ್ಲರನ್ನೂ ಕರೆಸ್ಬಿಟ್ಟು, ದೊಡ್ಡವನ್ನೆಲ್ಲ ಕರೆಸ್ಬಿಟ್ಟು, ನೋಡಿ ನಿಮ್ಮೂರಿನ ಒಬ್ಬ ವೃದ್ಧ ಬಂದು ನನ್ನ ಮದುವೆನ ಕೆಡಿಸ್ಬಿಟ್ಟ, ನನ್ನನ್ನು ತೊತ್ತಿನ ಮಗ ಅಂತ ಹೇಳ್ತಾನೆ, ಅದರ ಪತ್ರ ಸಹ ತೋರಿಸ್ದ, ನಿಮ್ಮ ಊರಿನವರೇ ಅದಕ್ಕೆ ಸಾಕ್ಷಿ ಅಂತೆ, ಎಲ್ಲಿ ಆ ವೃದ್ಧನನ್ನು ತೋರಿಸಿ ಅಂತ ಕೇಳ್ತಾರೆ. ಆವಾಗ ನಂಬಿಯಣ್ಣನ ಮಾತು ಅವ್ರನ್ನೆಲ್ಲ ಆಶ್ಚರ್ಯಗೊಳಿಸುತ್ತೆ.
ಅಂತಹವ್ರು ಯಾರು ಆ ಊರಲ್ಲಿ ಇಲ್ವಲ್ಲ ಅಂತ ಅನ್ಕೋತಾರೆ. ಆಗ ಆ ಗುಂಪಿನ ಮಧ್ಯದಿಂದ ಮತ್ತೆ ಆ ವೃದ್ಧ ಬರ್ತಾನೆ. ಅದಕ್ಕೆ ಹರಿಹರ ಏನು ಹೇಳ್ತಾನೆ, ಮೂಡಿದನಲ್ಲಿ ಜಗಳದ ಮಹೇಶ್ವರ, ಕೊಡೆ ಪಾದರಕ್ಷೆ ನೆರೆದಲೆ ಗಡ್ಡದೀಶ್ವರ ಅಂತ ಹೀಗೆ ಅವನನ್ನು ವಿವರಿಸ್ತಾನೆ. ಆಗ ಅವನು ಬರೋದು ಸುಮ್ಮನೆ ಬರೋದಿಲ್ಲ, ಏನು ಹೇಳ್ಕೊಂಡು ಬರ್ತಾನೆ, ಕುಶಲವೇ ರುದ್ರ ಭಟ್ಟರೆ, ಈಶಾನ ಭಟ್ಟರೆ ಕ್ಷೇಮವೇ, ಏನು ಪಶುಪತಿ ಭಟ್ಟರೆ ಸುಖದಿಂದಿದ್ದೀರಾ, ಹದುಳವೇ ಶಂಕರ ಭಟ್ಟರೆ, ಓ ತಾವು ಸಹಸ್ರ ವೇದಿಗಳಲ್ಲವೇ ಅಂತ ಏನು ಎಲ್ಲರೂ ಪರಿಚಯ ಇರೋ ಥರ ಮಾತಾಡಿಸ್ಕೊಂಡು ಬರ್ತಾನೆ. ಆ ಘಾಟಿ ಮುದುಕ ಊರವರೆಗೂ ಆಶ್ಚರ್ಯ ಆಗ್ಬಿಡುತ್ತೆ. ಇವನನ್ನು ನಾವು ನೋಡೇ ಇಲ್ವಲ್ಲ, ಇವನಿಗೆ ಹೇಗೆ ಗೊತ್ತಾಯಿತು ನಮ್ಮ ಕುಲ ಗೋತ್ರ ನಾಮಾಂಕಿತಗಳು ಅಂತ ಅವರು ಯೋಚನೆ ಮಾಡ್ತಾರೆ. ಆಗ ಅವ್ರು ಕೇಳ್ತಾರೆ, ಎಲೆ ಅಪ್ಪರೇ, ನಿಮ್ಮ ನಾಮಧೇಯವೇನು ಹೇಳಿ, ನಿಮ್ಮ ವೃತ್ತಿ ಯಾವುದು ಅಂತ ಕೇಳ್ತಾನೆ. ಆಗ ಆ ವೃದ್ಧ ಹೇಳ್ತಾನೆ, ನಮ್ಮ ಮೊದಲಿನ ಹೆಸರು ವಿಶ್ವೇಶ್ವರ ಪ್ರಭುಗ ಅಂತ. 16ರ ಹರೆಯವಾದಾಗ ನಮ್ಮ ಮೈದುನ ವಿಷ್ಣು ಭಟ್ಟನನ್ನು ಒಳಗೊಂಡು ವಾರಣಾಸಿಗೆ ಹೋಗಿ ಅಲ್ಲೇ ಕೆಲ ವರ್ಷ ನಿಂತಿದ್ವಿ. ಮರಳಿ ಇಲ್ಲಿಗೆ ವಾಪಸ್ ಬಂದ್ವಿ. ಆಗಲೇ ಸರಿರಾತ್ರಿ ಆಗಿತ್ತು. ಊರ ಹೊರಗಿನ ಮಸಣ ಒಟ್ಟಿಗೆಯಲ್ಲಿ ಅಂದರೆ ಸ್ಮಶಾನದಲ್ಲಿ ತಂಗಿದ್ವಿ. ನಮ್ಮ ಮೈದುನ ಏನಿ ಸ್ಮಶಾನ ಶಯನ ಭಟ್ಟರೆ ಅಂತ ತಮಾಷೆ ಮಾಡ್ತಾ ಇದ್ದ. ಆ ನಂತರ ಅದೇ ನನಗೆ ಹೆಸರಾಗ್ಬಿಡ್ತು ಅಂತ ಹೇಳ್ತಾನೆ. ಈ ಕಥೆ ಎಲ್ಲ ಕೇಳ್ತಾ ಇದ್ದರೆ ಆ ಸೌಂದರ್ಯನಿಗೆ ನಂಬಿಗೆ ಪಿತ್ತ ನೆತ್ತಿಗೆ ಇರ್ತಾ ಇರುತ್ತೆ, ಕೋಪ ಬರ್ತಾ ಇರುತ್ತೆ. ಪ್ರಮಾಣ ಪತ್ರ ಎಲ್ಲಿ ಅಂತ ಕೇಳ್ತಾನೆ. ಅದನ್ನು ತಗೊಂಡು ಗಣಕನಿಗೆ ಕೊಡ್ತಾನೆ. ಗಣಕನು ಸಹ ಅದನ್ನು ಕಷ್ಟಪಟ್ಟು ಓದ್ತಾ ಇರೋದನ್ನು ನೋಡಿ ನಂಬಿಗೆ ತಡೆಯೋಕ್ಕಾಗಲ್ಲ, ಹೋಗ್ಬಿಟ್ಟು ಆ ಪತ್ರನ ಕಿತ್ಕೊಂಡು ಚೂರು ಮಾಡಿಬಿಡ್ತಾನೆ, ಹರಿದು ಚೂರು ಮಾಡಿಬಿಡ್ತಾನೆ. ಆದರೆ ವೃದ್ಧ ಸಮಾಧಾನಿಯಂತೆಯೇ ಇದು ಒಂದು ಪಡಿಪತ್ರ, ಅಂದರೆ ನಾವೇನು ಜೆರಾಕ್ಸ್ ಅಂತೀವಲ್ವಾ ಆ ಥರ ಪಡಿಪತ್ರ. ನನಗೆ ನನ್ನ ಸತಿ ತುಂಬ ಬುದ್ಧಿವಂತಳವಳು, ಅವಳು ನನಗೆ ಮೊದಲೇ ಹೇಳಿದ್ಲು ಮೂಲಪತ್ರನ ತಗೊಂಡು ಹೋಗಬೇಡ ಅಂತ ತನ್ನ ಪತ್ನಿಯನ್ನು ಹೊಗಳ್ತಾ ಮೂಲಪತ್ರ ಬೇರೆ ಇದೆ ಅಂತ ಹೇಳ್ತಾನೆ. ಆಗ ನಂಬಿ ತೋರಿಸು ನಿನ್ನ ಪತ್ರ ಅಂತ ಕೇಳ್ತಾನೆ. ಬಾ ತೋರಿಸ್ತೀನಿ ಅಂತ ಆ ಊರಿನ ಶಿವಾಲಯಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿದ್ರೆ ಆ ಚಪ್ಪಲಿ ಸಹ ಬಿಡೋದಿಲ್ಲ, ಕೆರಹೂಗಾಲು ಅಂತ ಹೇಳ್ತಾರೆ, ಕೆರ ಅದನ್ನು ಹಾಕ್ಕೊಂಡೇ ಒಳಗಡೆ ಹೊರಟೋಗ್ತಾನೆ. ಅವಾಗ ನಂಬಿ ಏನಿದು ಈ ಹುಚ್ಚಿನ ಥರ ಆ ಕೆರ ಹಾಕ್ಕೊಂಡೆ ಒಳಗಡೆ ಬರ್ತಾ ಇದ್ದಾನೆ ಅಂತ ಸಿಡಿಮಿಡಿಗೊಳ್ತಾನೆ. ಮತ್ತು ದೇವಾಲಯ ಒಳಗಡೆ ಅವನ ಹಿಂದೆನೇ ಹೋಗ್ತಾನೆ. ಆದರೆ ದೇವಾಲಯ ಒಳಗೆ ಪ್ರವೇಶಿಸಿದ ವೃದ್ಧ ಮತ್ತೆ ಕಾಣೋದೇ ಇಲ್ಲ. ನೋಡಿದ್ರೆ ಶಿವ ಪಾರ್ವತಿಯರು ಕಾಣಿಸ್ಕೊಂಡು ಅವನನ್ನು ಪ್ರೀತಿಯಿಂದ ಹರಿಸ್ತಾರೆ. ಶಿವನು ಅವನಿಗೆ ತಾಳಗಳೆರಡನ್ನು ಮತಿಯನ್ನು ಧ್ವನಿಯನ್ನು ಕೊಟ್ಟು ಹಾಡೋದಕ್ಕೆ ಹೇಳ್ತಾನೆ. ಅವನಿಗೆ ಅಭಯವನ್ನಿಟ್ಟು ಲಿಂಗದೊಳಗೆ ಲೀನ ಆಗಿಬಿಡ್ತಾನೆ ಶಿವ. ಅಂದಿನಿಂದ ಶಿವ ದೇವಾಲಯಗಳಿಗೆ ಹೋಗಿ ಶಿವನನ್ನು ಹಾಡಿ ಹೊಗಳಿ ಸಹಸ್ರವನ್ನುಗಳನ್ನು ಪಡೆಯೋದೇ ನಂಬಿಯ ಕಾಯಕ ಆಗಿಬಿಡುತ್ತೆ. ಹೀಗೆ 9 ವರ್ಷಗಳ ಕಾಲ ಶಿವಪೂಜೆ, ಶಿವನ ಸಂದರ್ಶನ, ಶಿವನನ್ನು ನೆನೆದು ಹೊಗಳಿ ಅರ್ಚಿಸೋದು, ಶಿವ ಸಮರ್ಪಣೆ ಮಾಡೋದು, ಇದೇ ಅವನ ದಿನಚರಿ ಮತ್ತು ಕರ್ತವ್ಯ ಆಗಿಬಿಡುತ್ತೆ. ಬೇರೆ ಯಾವ ಚಿಂತೆಯೂ ಅವನಿಗೆ ಇರೋದಿಲ್ಲ. 25ರ ಹರೆಯದ ಆಗಿದ್ದಾಗ ನಂಬಿಯನ್ನು ಒರೆಸಲಿಂದೇ ಶಿವನಿಚ್ಛೆಯಂತೆ ಹುಟ್ಟಿ ಬಂದಿದ್ದ ಪರವೆ, ಅಂದರೆ ಪರವೆನಾಚಿ ಅಂತಲೂ ಹೇಳ್ತಾರೆ, ಪರವೆ ಅಂತಲೂ ಹೇಳ್ತಾರೆ, ಈ ನಂಬಿಯ ಕಣ್ಣಿಗೆ ಬೀಳ್ತಾರೆ. ಇಬ್ಬರಲ್ಲೂ ಪರಸ್ಪರ ಪ್ರೇಮಾಂಕುರ ಆಗುತ್ತೆ, ಮದುವೆನೂ ಆಗುತ್ತೆ. ಸತಿಪತಿಯರಾಗಿ ಅವರು ದಾಂಪತ್ಯ ಜೀವನದ ಪರಮ ಸುಖವನ್ನು ಸವಿತಾರೆ. ನುಡಿ ಪರವೆ ನಡೆ ಪರವೆ ಇರವೆಲ್ಲವೂ ಪರವೆ ಅಂತ ಅವನಿಗೆ ಅನಿಸುತ್ತೆ. ಶಿವನನ್ನು ಮರೆತು ಬಿಡ್ತಾನೆ. ದಾಂಪತ್ಯ ಸುಖ ತುಂಬ ಚೆನ್ನಾಗಿರುತ್ತಲ್ವ, ಅದರಿಂದ ಶಿವನನ್ನು ಮರೆತು ಹೋಗ್ತಾನೆ. ನಮ್ಮ ವಿದ್ಯಾರ್ಥಿಗಳಾಗೆ ಸುಖ ಬಂದರೆ ಓದೋದನ್ನು ಮರೆತು ಹೋಗ್ತೀವಿ ನಾವು, ಹಾಗೆ ಅವನನ್ನು ಶಿವನನ್ನು ಮರೆತು ಬಿಡ್ತಾನೆ. ಆಗ ಶಿವ ಇವನನ್ನು ಮರೆಯೋದಿಲ್ಲ. ನಮ್ಮ ಪ್ರೊಫೆಸರ್ಸು KSOU ನಮ್ಮನ್ನು ಬಿಡೋದಿಲ್ಲ. ಅಸೈನ್ಮೆಂಟ್ಗಳು ಕೊಟ್ಟು ಪರೀಕ್ಷೆಗಳಿಟ್ಟು ಓದಬೇಕು ಅನ್ನೋದನ್ನು ನೆನಪಿಸ್ತಾರೆ. ಹಾಗೆ ಶಿವ ಏನು ಮಾಡ್ತಾನೆ, ಇವನ್ ಕೈ ಬಿಡದೆ ಇವನಿಗೆ ಕೊಡಬೇಕಾಗಿದ್ದ ಹೊನ್ನುಗಳನ್ನು ತಪ್ಪದೆ ಕೊಡ್ತಾ ಇರ್ತಾನೆ. ಹಬ್ಬಕ್ಕೆ ಬೇಕಾದ ಭತ್ತವನ್ನು ಕಳಿಸ್ತಾನೆ ಇವನ ಮನೆಗೆ. ಹೀಗೆ ನಡೀತಾ ಇರುತ್ತೆ. ಮತ್ತು ಶಿವನಿಗೆ ತನ್ನ ಪ್ರೀತಿಯ ಪುತ್ರನ ಶ್ರೇಯಸ್ಸಿನ ಚಿಂತೆ ಇರುತ್ತೆ. ನಂಬಿಗೆ ಪರವೆಯ ಚಿಂತೆ ಇರುತ್ತೆ. ನಂಬಿಯನ್ನು ಈ ಪರವೆಯ ಆಸಕ್ತಿಯಿಂದ ಪಾರು ಮಾಡಲು ಅವನಿಗೆ ಅರಿವಿಲ್ಲದಂತೆ
ತಿರುವತ್ತಿಯೂರಿಗೆ ನಂಬಿಯನ್ನು ಶಿವ ಕೊಂಡೊಯ್ತಾನೆ. ಆ ಥರ ಒಂದು ವಾತಾವರಣ ಸೃಷ್ಟಿಸ್ತಾನೆ. ಅಲ್ಲಿ ಇನ್ನೊಬ್ಬ ವಿಲಾಸಿನಿ ಭೂಮಿಯಲ್ಲಿ ಜನ್ಮ ಎತ್ತಿರ್ತಾಳಲ್ಲ, ಸಂಕಲಿ ನಾಚಿ, ಅವಳು ಆ ತಿರುವತ್ತಿಯೂರಿನಲ್ಲಿರ್ತಾಳೆ. ಅಲ್ಲಿದ್ದ ಒಂದು ಸುಪ್ರಸಿದ್ಧ ಶಿವ ಮಂದಿರದಲ್ಲಿ ಆ ಚೆಲುವೆ ನಂಬಿಯ ಕಣ್ಣಿಗೆ ಬೀಳ್ತಾಳೆ. ಆಗ ನಂಬಿ ಸಂಕಿಲಿಯ ಪ್ರೇಮಕ್ಕೆ ಸಿಲುಕಿ ಬೀಳ್ತಾನೆ. ಅವಳ ಮೇಲೆ ತೀವ್ರತರವ ವ್ಯಾಮೋಹ ಹೇಗಿರುತ್ತೆ ಅಂದರೆ ಪರವೆಯ ಮೇಲಿನ ಪ್ರೇಮವನ್ನು ನುಂಗಿಬಿಡುತ್ತೆ. ಸಂಕಿಲಿಯ ಪ್ರೇಮ ಸಂಕೋಲೆಯಲ್ಲಿ ಸಿಲುಕಿ ಪರವೆಯನ್ನು ಮರೆತಂತೆ ಶಿವನನ್ನೂ ಸಹ ಮರೆತು ಬಿಡ್ತಾನೆ. ಆಗ ಅವನನ್ನು ಎಚ್ಚೋದಕ್ಕೆ ಶಿವ ಮತ್ತೆ ಬರ್ತಾನೆ. ಏನಂತ ಅಂದ್ಕೊಂಡು ಬರ್ತಾನೆ? ಕಟ್ಟಕ್ಕರ ಮಗಂ ಕೆಟ್ಟು ಪೋದಪ್ಪನೆಂದು ವಾಯುದೇವನ ಮೂಲಕ ಪರವೆಯ ನೆನಪು ತಂದು ಸಂಕಿಲಿಯಿಂದ ಬೇರ್ಪಡಿಸ್ತಾನೆ. ಅಂದರೆ ಗಾಳಿ ಒಂದು ಹಾಯಿಸ್ಬಿಟ್ಟು ಆ ಗಾಳಿ ನಂಬಿಯನ್ನು ಪರವೆಯನ್ನು ನೆನೆಸ್ಕೊಳ್ಳೋಂಗೆ ಮಾಡುತ್ತೆ. ಆಗ ಅಗಲಿಕೆ ತಾಳಲಾರದೆ ಸಂಕಿಲಿ ಶಿವಲೋಕ ಸೇರ್ತಾಳೆ. ನಂಬಿ ಹೊಟ್ಟೋಗ್ತಾನೆ, ಪರವೆಯನ್ನು ನೆನೆಸ್ಕೊಂಡು ಸಂಕಿಲಿನ ಬಿಟ್ಟು ಹೊಟ್ಟೋಗ್ತಾನೆ. ಸಂಕಿಲಿ ಶಿವಲೋಕ ಸೇರ್ಕೋತಾಳೆ. ಆದರೆ ನಂಬಿ ತಾನು ಶಿವಸಾಕ್ಷಿಯಾಗಿ ಸಂಕಿಲಿಯನ್ನು ಎಂದಿಗೂ ಮರೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ನಲ್ಲ, ಅದು ತಪ್ಪಿ ನಡೆದಿದ್ದರಿಂದ ಅವನ ಕಣ್ಣುಗಳು ಇಂಗಿ ಹೋಗುತ್ತೆ. ಶಿವ ಆದರೂ ಅವನ ಕೈ ಬಿಡೋದಿಲ್ಲ. ಪ್ರತಿಜ್ಞೆಯನ್ನು ಮುರಿಯುವಂತೆ ಮಾಡಿದ್ದು ಶಿವನೇ, ಹಾಗೆ ಮುರಿದನಲ್ಲ ಅಂತ ಕಣ್ಣು ಕಳೆದಿದ್ದು ಸಹ ಶಿವನೇ. ಎಲ್ಲ ಶಿವನಿಚ್ಛೆಯಂತೆ ನಡೀತಾ ಇರುತ್ತೆ. ತರತರದ ತೊಡರುಗಳಿಗೆ ಸಿಕ್ಕಿ ಶಿವಕರುಣೆಯಿಂದ ಮತ್ತೆ ಸಕಲ ಸುಖಗಳನ್ನು ಪಡೆದ ನಂಬಿ ಆ ಸಕಲ ಸುಖಗಳನ್ನು ಶಿವನಿಗೆ ಅರ್ಪಿಸ್ತಾನೆ ಇದ್ದ. ಈ ಸುಖವೆಂಬುದು ನಶ್ವರ ಅಂತ ಕೊನೆಗೂ ಅವನಿಗೆ ತಿಳಿಯಲ್ಲ. ನಂತರ ಚೇರಮನ ಭೇಟಿಯಾಗುತ್ತೆ. ಅವನ ಬೇಡಿಕೆಯಂತೆ ಚೇರಮ ಪಟ್ಟಣದ ಸಮೀಪದಲ್ಲಿದ್ದ ಹರದ ದೇವಾಲಯವನ್ನು ಹೊಕ್ಕು ಶಿವನನ್ನು ಅಥವಾ ತಿರುವಂಜಕಳ ದೇವನನ್ನು ಪ್ರಾರ್ಥಿಸಿ ಅವನ ಆಜ್ಞೆಯನ್ನು ಪಡೆದು ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ನಂಬಿಯಣ್ಣ. ಇದು ನಂಬಿಯಣ್ಣನ ಕಥೆ. ಹೀಗೆ ನಡೆದ ನಂಬಿಯಣ್ಣನ ಭೂಲೋಕ ಯಾತ್ರೆಯನ್ನು ವರ್ಣರಂಜಿತವಾಗಿ ಹರಿಹರ ನಂಬಿಯಣ್ಣನ ರಗಳೆಯಲ್ಲಿ ಚಿತ್ರಿಸಿದ್ದಾನೆ. ನಂಬಿಯು ಮತ್ತೆ ಗಣ ಪದವಿಯನ್ನು ಪಡೆದು ಪುಷ್ಪದತ್ತನಾಗಿ ಶಿವಸೇವೆಯಲ್ಲಿ ತೊಡಕೋತಾನೆ. ಹರಿಹರನ ಈ ನಂಬಿಯಣ್ಣನ ಕಥಾಸಾರವೆಂಬುದು ಶಿವಕೃಪಾಲೀಲೆಯ ರಸಪೂರ್ಣ ವ್ಯಾಖ್ಯಾನವಾಗಿದೆ ಅಂತ ಹೇಳಬಹುದು. ಈಗ ನಂಬಿಯಣ್ಣನ ರಗಳೆಯಲ್ಲಿ ಬರುವ ಪಾತ್ರಗಳ ಬಗ್ಗೆ ನೋಡೋಣ. ಇದರಲ್ಲಿ ಪಾತ್ರಗಳ ಸಂಖ್ಯೆ ಕಡಿಮೆ ಅಂತಲೇ ಹೇಳಬಹುದು. ಆದರೆ ಶಿವನ ಪಾತ್ರ ಹೆಚ್ಚು ಚೇತೋಹಾರಿಯಾಗಿದೆ. ಇಲ್ಲಿ ಶಿವನು ಶಿವಸ್ವರೂಪಿಯಲ್ಲ, ಆತ ಜೀವಂತ ವೃದ್ಧ ವೇಷಧಾರಿ. ಸಾಮಾನ್ಯವಾಗಿ ಹರಿಹರನ ಶಿವನಿಗೆ 2 ವೇಷಗಳು ಇರುತ್ತೆ. ಶಿವನು ಕೈಲಾಸದಲ್ಲಿ ಪಾರ್ವತಿ ಸಮೇತ ನೈಜ ಶಿವನಾಗಿರೋದು, ಮತ್ತು ಭೂಲೋಕದಲ್ಲಿ ಮತ್ತೊಂದು ವೇಷದಲ್ಲಿ ಬರೋದು. ಹಾಗೆ ಹರಿಹರನ ಪ್ರಕಾರ ಜಗತ್ತಿನಲ್ಲಿ 2 ರೂಪಗಳಿರುತ್ತೆ. ಒಂದು ಮರ್ತ್ಯದ ಅಂದರೆ ಭೂಲೋಕ, ಇನ್ನೊಂದು ಕೈಲಾಸ. ಭೂಲೋಕದ ಉದ್ಧಾರಕ್ಕೆ ಕೈಲಾಸದಿಂದ ಗಣಧರರು ಬರ್ತಾರೆ. ಹಾಗೆ ಬಂದವರು ಮನುಷ್ಯರಾಗಿ ಬದುಕುತ್ತಾ ಅತ್ಯಂತ ಸಾತ್ವಿಕ ಜೀವನವನ್ನು ನಡೆಸಿ ಭಕ್ತಿಯ ಸಾಧನೆಗೈದು ಎಲ್ಲರಿಗೂ ಮಾರ್ಗದರ್ಶಕರಂತೆ ಆದರ್ಶದ ತುದಿಯನ್ನು ಮುಟ್ತಾರೆ. ಇವರು ನಾನಾ ಬಗೆಯ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಹಾಗೆ ಈಶ್ವರ ಸಹ ಕಥಾನಕದ ಒಂದು ಭಾಗವಾಗಿ ಬರ್ತಾನೆ. ಸಾಮಾನ್ಯವಾಗಿ ಈಶ್ವರ ಭೂಲೋಕಕ್ಕೆ ಬರೋದು ವೃದ್ಧನ ವೇಷದಲ್ಲಿನೇ. ಈ ವೃದ್ಧತೆ ಅನ್ನೋದು ಒಂದು ಮಾಗಿದ ಬದುಕಿನ ಸಂಕೇತವಾಗಿರುತ್ತೆ. ಹಿರಿಯ ಶರಣನ ಆಗಿರ್ತಾನೆ ಅಥವಾ ಭಿಕ್ಷಕನಾಗಿರ್ತಾನೆ. 12ನೇ ಮತ್ತು 16ರ ಶತಮಾನದ ಶರಣ ಮತ್ತು ದಾಸ ಪಂಥಗಳೆರಡು ಮನುಷ್ಯನನ್ನಾಗಿಯೇ ನೋಡಲು ಯತ್ನಿಸಿದ ಪಂಥಗಳು ಅಂತ ಹೇಳಬಹುದು. ಹರಿಹರನು ಸಹ ತನ್ನ ರಗಳೆಯಲ್ಲಿ ಯಾವ ರಾಜನ ಪಾತ್ರವನ್ನು ಮುಖ್ಯ ಅಂತ ಅಂದ್ಕೊಳ್ಳೋದೇ ಇಲ್ಲ. ಅವನಿಗೆ ಭಕ್ತಿ ಮತ್ತು ಭಕ್ತಿಯನ್ನು ಆಚರಿಸುವ ಶರಣರೇ ಮುಖ್ಯರಾಗಿರ್ತಾರೆ. ಆ ಶರಣರು ಬಡವರಾಗಿರ್ತಾರೆ. ಆ ಬಡವರ ಪರೀಕ್ಷೆಗೆ ಶಿವನು ಸಹ ಬಡ ಭಿಕ್ಷುಕನ ರೀತಿಯಲ್ಲೇ ಬರ್ತಾನೆ. ಕೈಲಾಸದಿಂದ ಗಣಧರರು ಶರಣರಾಗಿ ಭೂಮಿಗೆ ಅವತರಿಸುವಾಗ ಅದಕ್ಕೊಂದು ಕಾರಣ ಇರುತ್ತೆ. ಶರಣರು ಶಿವನ ಪರೀಕ್ಷೆಯಲ್ಲಿ ಸೋಲೋದಿಲ್ಲ. ಶರಣರು ಕೈಲಾಸದಿಂದ ಲೋಕೋದ್ಧಾರಕ್ಕಾಗಿ ಬಂದವರು
ಮತ್ತೆ ತಾವು ಬಂದಲ್ಲಿಗೆ ವಾಪಸ್ ಹೋಗ್ತಾರೆ. ಅಲ್ಲಿಗೆ ಒಂದು ಆವರ್ತನ, ಒಂದು ಸೈಕಲ್ ಮುಗಿದಂತೆ. ಈ ಶಿವನ ಪಾತ್ರದ ಹಾಗೆ ನಂಬಿಯಣ್ಣ ಪಾತ್ರ ಸಹ ನಂಬಿಯಣ್ಣನ ರಗಳೆಯಲ್ಲಿ ಚೆನ್ನಾಗಿ ಹರಡಿಕೊಂಡಿದೆ. ಎಲ್ಲ ಸನ್ನಿವೇಶಗಳಲ್ಲೂ ನಂಬಿಯಣ್ಣ ಬರ್ತಾನೆ. ಇದೊಂದು ಪ್ರೇಮ ಕಥಾನಕ ಅಂತ ಹೇಳಬಹುದು. ನಂಬಿಯಣ್ಣ, ಪರವೆನಾಚಿ ಮತ್ತು ಸಂಕಲೆ ನಾಚಿಯರ ಪ್ರೇಮ ಸಂಬಂಧದ ವಿವರಗಳು ಈ ಕೃತಿಯಲ್ಲಿ ಸಮೃದ್ಧವಾಗಿದೆ. ಹೀಗೆ ಶೆಕ್ಕಿಳಾರನ ಪೆರಿಯ ಪುರಾಣಕ್ಕೆ ಮತ್ತು ಹರಿಹರನ ನಂಬಿಯಣ್ಣ ರಗಳೆಗೆ ಕೆಲವು ವ್ಯತ್ಯಾಸಗಳು ಇರೋದನ್ನು ನೋಡಬಹುದು. ಈ ವಿವರಗಳನ್ನು ಎಸ್ ವಿದ್ಯಾಶಂಕರ್ ಎಂಬ ವಿದ್ವಾಂಸರು ಹೇಳಿದ್ದಾರೆ. ಹರಿಹರನಲ್ಲಿ ವೃದ್ಧ ಶಿವ ಮೊದಲು ವಿವಾಹ ಮಂಟಪಕ್ಕೆ ಬಂದು ಅಲ್ಲಿ ಕೋಲಾಹಲ ಎಬ್ಬಿಸಿ ತದನಂತರ ನಂಬಿಯಣ್ಣನನ್ನು ಭೇಟಿ ಮಾಡಲು ವನಕ್ಕೆ ಬರ್ತಾನೆ. ಆದರೆ ಈ ವಿವರಗಳು ಪೆರಿಯ ಪುರಾಣದಲ್ಲಿ ಕಂಡುಬರೋದಿಲ್ಲ. ಹಾಗೆ ಪೆರಿಯ ಪುರಾಣದಲ್ಲಿ ನಂಬಿ ಪರವೆಯರು ಸ್ವಲ್ಪ ಕಾಲ ಪರಸ್ಪರ ಪ್ರೀತಿಸಿ ವಿರಹ ಅವಸ್ಥೆಯಲ್ಲಿ ಇರ್ತಾರೆ. ಆದರೆ ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಅವರಿಬ್ಬರು ಮೊದಲ ನೋಟದಲ್ಲೇ ಅವರಿಗೆ ಪ್ರೇಮಾಂಕುರವಾಗಿ ಅವರಿಬ್ಬರ ಸಮಾಗಮದಲ್ಲಿ ಹರಿಹರ ಯಶಸ್ವಿಗೊಳಿಸ್ಬಿಡ್ತಾನೆ. ವೃದ್ಧ ಶಿವನ ಪಾತ್ರವನ್ನು ಹರಿಹರ ಅತ್ಯಂತ ಜೀವಂತವಾಗಿ ಚಿತ್ರಿಸಿದ್ದಾನೆ. ಆತ ಅಸಾಧ್ಯವಾಗಿ ಕೆಮ್ಮುತ್ತಾ ಶಿವಶಿವ ಅಂತ ಹಲ್ಬೋದು, ತುಪ್ಪದ ಕೊಡಗಳಲ್ಲಿ ಕೆಲವುಗಳನ್ನು ಬೀಳಿಸಿ ಅದ್ರ ಮೇಲೆ ತಾನು ಬೀಳೋದು, ಅಲ್ಲಿರುವ ವಿವಾಹ ಮುಹೂರ್ತವನ್ನು ಕೆಡಿಸೋದಲ್ಲಿ ಮತ್ತೆ ಮೂರ್ಛೆ ಹೋದಂತೆ ನಟಿಸೋದು, ಎಲ್ಲವನ್ನೂ ಅಮಂಗಳ ಮಾಡೋದು, ನನ್ನ ತೊತ್ತಿನ ಮಗನಿಗೆ ಹೆಣ್ಣು ಕೊಟ್ಟು ನಿಮ್ಮ ಕುಲ ಕೆಡಿಸ್ಕೊಳ್ಳದೇರಿ ಅಂತ ಕೂಗೋದು, ಈ ಎಲ್ಲವನ್ನ ಹರಿಹರ ಅತ್ಯಂತ ಆಕರ್ಷಕವಾಗಿ ಚಿತ್ರಿಸಿದ್ದಾನೆ. ಹರಿಹರನಿಗೆ ಶಿವನದೇ ಮುಖ್ಯ ಪಾತ್ರ ಅನಿಸ್ಬಿಟ್ಟು ನಂಬಿಯಣ್ಣನ ಎರಡನೇ ಮುಖ್ಯ ಪಾತ್ರ ಅನ್ನೋ ಒಂದು ಭಾವನೆ ಬರೋ ಥರ ಚಿತ್ರಿಸಿದ್ದಾನೆ ಅಂತಲೂ ಹೇಳಬಹುದು. ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಪ್ರಮುಖ ಪಾತ್ರಗಳನ್ನು ನೀವು ಈ ಚಿತ್ರದ ಮೂಲಕ ನೋಡಬಹುದು. ದೇವರು ದಾನವರು ಕಡಲು ಕಡಿಯೋದು, ಮತ್ತು ಶಿವ ಪಾರ್ವತಿಯರು ವಿಷ ಬಂದಾಗ ಶಿವ ಅದನ್ನು ಅಂಗೈಯಲ್ಲಿಟ್ಕೊಳ್ಳೋದು, ಅಲ್ಲಿಂದ ಒಂದು ಶಿವನ ಬಿಂಬದಿಂದ ಪುಷ್ಪದತ್ತ ಹೊರಹೊಮ್ಮೋದು, ನಂತರ ಅವನಿಗೆ ಕೈಲಾಸದ ವಿಲಾಸಿನಿಯರ ಜೊತೆ ಪ್ರೇಮ ಅಂಕುರಿಸೋದು. ಆಗ ಶಿವ ಮತ್ತು ಪಾರ್ವತಿಯರ ಆಜ್ಞೆಯಂತೆ ಪುಷ್ಪದತ್ತ ಆ ಇಬ್ಬರು ವಿಲಾಸಿನಿಯರು ಭೂಮಿಯಲ್ಲಿ ನಂಬಿಯಣ್ಣ, ಪರವೆನಾಚಿ ಹಾಗೂ ಸಂಕಲಿನಾಚಿಯರಾಗಿ ಜನಿಸೋದು. ಸಂಕಲನಾಚಿ ತಿರುವಾಯೂರಲ್ಲಿ ಹಾಗೂ ನಂಬಿಯಣ್ಣ ಸಹ ತಿರುವಾಯೂರಲ್ಲೇ ಜನಿಸೋದು. ಸಂಕಲನಾಚಿ ತಿರುವತ್ತಿಯೂರಲ್ಲಿ ಈಶಾನ್ಯ ಶೆಟ್ಟಿ ಮತ್ತು ಶಿವದೇವಿಯರ ಪುತ್ರಿಯಾಗಿ ಸಂಕಲನಾಚಿ ಜನ್ಮ ತಾಳ್ತಾಳೆ. ನಂಬಿಯಣ್ಣ ತಿರುವಾರೂರಿನ ನಯಗಾರ್ ಮತ್ತು ಯಜ್ಞಾನದೇವಿಯರ ಮಗನಾಗಿ ಜನ್ಮ ತಾಳ್ತಾನೆ. ಆದರೆ ನರಸಿಂಗಮುನೆ ಎಂಬ ಅರಸು ಅವನನ್ನು ದತ್ತಕ್ಕೆ ಬಡಿತಾನೆ. ಈ ನರಸಿಂಗಮುನೆಗೆ ತುಂಬುರ ಎಂಬ ಒಬ್ಬ ಮಂತ್ರಿ ಇರ್ತಾನೆ. ಇವರು ಪ್ರಮುಖ ಪಾತ್ರಗಳು. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ವೃದ್ಧ ಶಿವ, ಅವನು ನಂಬಿಯಣ್ಣನನ್ನು ಮಗನಂತೆ ನೋಡ್ಕೊಳ್ಳೋದಕ್ಕೆ ಭೂಮಿಗೆ ಬರ್ತಾನೆ. ಈ ಪ್ರಮುಖ ಪಾತ್ರಗಳು ಹೇಗೆ ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಚಿತ್ರಿತವಾಗಿದೆ ಅನ್ನೋದನ್ನು ನೋಡಬಹುದು ನಾವು. ನಂಬಿಯಣ್ಣ ಮತ್ತು ಪರವೆನಾಚಿಯರು ಹೇಗೆ ಒಂದಾಗ್ತಾರೆ ಅನ್ನೋದನ್ನು ಸಹ ಹರಿಹರ ತುಂಬ ಸುಂದರವಾಗಿ ವರ್ಣರಂಜಿತವಾಗಿ ಚಿತ್ರಿಸಿದ್ದಾನೆ. ನಂಬಿಯಣ್ಣ ತಿರುವಾರೂರ ಶಿವ ದೇವಾಲಯದಲ್ಲಿ ಓಲಗದಲ್ಲಿರ್ತಾನೆ. ಪರವೆಯ ಪರವಾಗಿ ಇಬ್ಬರು ವಿಲಾಸಿನಿಯರು ಬಂದು ನಂಬಿಗೆ ನಮಸ್ಕರಿಸ್ತಾರೆ. ಇವತ್ತು ಪರವೆನಾಚಿ ಎಂಬ ಕನ್ಯಾಲತೆಗೆ ಇಂದು ಮತ್ತು ನಾಳೆ ಕುಸುಮಾಯುಧ ಪ್ರಥಮ ಪುಷ್ಟಿತ ಸಮಯ ಆಗಿದೆ. ಅಂದರೆ ಅವಳ ಮನೆಯಲ್ಲಿ ಪುಷ್ಪಮಾಲಾಬದ್ಧವೆಂಬ ಒಂದು ಕಾಮನ ಹಬ್ಬ ಆಗಿದೆ. ಆಗ ಅವಳನ್ನು ನಿನ್ನನ್ನು ಯಾರಿಗೆ ಒಪ್ಪಿಸ್ಬೇಕು ಅಂತ ಕೇಳಿದಾಗ ಅವಳು ಆ ಪರವೆನಾಚಿ ನಿಮ್ಮ ಹೆಸರು ಹೇಳಿದ್ಲು, ಬನ್ನಿ ಅಂತ ಆ ವಿಲಾಸಿನಿಯರು ನಂಬಿಯಣ್ಣನ ಕರೀತಾರೆ. ಆಗ ಪರವೆ ಸಹ ತಾವು ಬರಬೇಕು ಅಂತ ಹೇಳಿದಾಳೆ ಅಂತ ಹೇಳ್ತಾರೆ. ಆಗ ನಂಬಿ ತುಂಬುರನ್ನ ನೋಡ್ತಾನೆ, ಮಂತ್ರಿಯನ್ನು ನೋಡ್ತಾನೆ. ಅವನ ಒಪ್ಪಿಗೆಯನ್ನು ಪಡೆದುಕೊಂಡು ಪರವೆ ಇರೋ ಕಡೆ ಬರ್ತಾನೆ. ಎಳೆಲತೆಯ ಸೆರೆಯನ್ನು ಬಿಡಿಸಲು ಬಂದ ವಸಂತನಂತೆ, ಯೌವನದ ಮುದ್ರೆಯನ್ನು ಒಡೆಯಲು ಬಂದ ಮನ್ಮಥನಂತೆ, ಹೊಸ ಪರಿಮಳವನ್ನು ಒಕ್ಕಲಿಕ್ಕಲು ಬರುವ ದುಂಬಿಯಂತೆ, ಎಳೆಯ ಬೆಳದಿಂಗಳನ್ನು ಬಳಸಲು ಬಂದ ಚಕೋರನಂತೆ ಸೌಂದರ್ಯನು ಪರವೆಯ ಮನೆಗೆ ಬಂದನು ಅಂತ ಹರಿಹರ ಹೇಳಿದ್ದಾನೆ.
ಅವನು ಬರೋದನ್ನ ಶಿವ ಪಾರ್ವತಿಗೆ ಕೈಲಾಸದಲ್ಲಿ ತೋರಿಸ್ತಾನೆ. ನೋಡು ಪಾರ್ವತಿ, ನೋಡು ನೋಡು ಪಾರ್ವತಿ, ನಿನ್ನ ಪರವೆಯ ರೂಪವಮನೆನ್ನ ನಂಬಿ ಎಣ್ಣನ ವಿಳಾಸಮಂ ಅಂತ ತೋರಿಸ್ತಾನೆ. ಸಮಕುಲದ ಸಮರೂಪಿನ ಸಮಚಿತ್ತದ ಸಮಯೌವನದ ಸಮಾನುರಾಗದ ಸಮಸುಖದ ನಂಬಿ ಪರವೆಯರನ್ನ ಸಜ್ಜೆಯ ಮನೆಯಲ್ಲಿ ಕೂಡಲು ಅವರು ಮನ್ಮಥ ಸುಖದಲ್ಲಿ ತನಿಗರಾಗಿ ಸುರತ ಸುಖದಲ್ಲಿ ತೇಲಾಡ್ತಾರೆ. ഇരുಳು ಹಗಲು ಎಂಬುದನ್ನು ಅರಿಯದೆ ಹಲವು ದಿವಸಗಳನ್ನು ಹಲವು ನಿಮಿಷಗಳಾಗಿ ಕ್ಷಣಗಳಾಗಿ ಕಳೆದು ಕಾಮಸುಖವನ್ನು ಶಿವಾರ್ಪಿತ ಮಾಡುತ್ತಾ ಸುಖಿಸಿದರು ಅಂತ ಹರಿಹರ ರಗಳೆಯ 10ನೆಯ ಸ್ಥಳದಲ್ಲಿ ವರ್ಣಿಸ್ತಾನೆ. ಹೀಗೆ ಮತ್ತೊಂದು ಪ್ರಸಂಗ ನಂಬಿಯಣ್ಣ ಮತ್ತು ಸಂಕಿಲಿನಾಚಿಯವರ ಮದುವೆ. ಅದನ್ನು ಸಹ ಶಿವನೇ ನೆರವೇರಿಸ್ತಾರೆ. ಸಂಕಿಲಿನಾಚಿಯ ತಂದೆಯ ಹೆಸರು ಈಶಾನ ಶೆಟ್ಟಿ, ತಾಯಿ ಶಿವದೇವಿ. ಶಿವ ಇವ್ರ ಮನೆಗೆ ಬರ್ತಾನೆ. ತಾನು ಬಂದ ಕಾರಣವನ್ನು ವಿವರಿಸುತ್ತಾ ತನ್ನ ಮಗನಿಗಾಗಿ ಸಂಕಿಲಿನಾಚಿಯನ್ನು ಕೇಳಲು ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಶಿವದೇವಿ ಹೇಳ್ತಾಳೆ, ನಿಮ್ಮ ಮಕ್ಕಳಲ್ಲಿ ಒಬ್ಬ ಗಜಮುಖ, ಮತ್ತೊಬ್ಬ ಷಣ್ಮುಖ, ಮತ್ತೊಬ್ಬ ದಕ್ಷಧ್ವರಧ್ವಂಸಿ. ಇವರಲ್ಲಿ ನನ್ನ ಮಗಳನ್ನು ಮನಸೋಲುವಂತೆ ಮಾಡುವ ಮಕ್ಕಳು ಯಾರು ಅಂತ ಕೇಳ್ತಾಳೆ. ಆಗ ಶಿವನು ಭೂಮಿ ಅಂದರೆ ಮತ್ಯಲೋಕದ ಮಗನನ್ನು ಕುರಿತು ವಿವರಿಸ್ತಾ ನಂಬಿಯನ್ನ ಬಗ್ಗೆ ಹೇಳ್ತಾಳೆ. ಆಗ ಅವರಿಬ್ಬರು ಖುಷಿಪಟ್ಟು ಸಂಕಲನಾಚಿಯನ್ನು ಈಗಲೇ ನಿಮ್ಮೊಡನೆ ಕಳಿಸ್ಲಾ ಅಂತ ಕೇಳ್ತಾರೆ. ಆಗ ಶಿವನೇ ಹೇಳ್ತಾರೆ, ತಿರುವಾರೂರಿನಲ್ಲಿ ಈಗಾಗಲೇ ಅವನಿಗೆ ಪರವೆನಾಚಿ ಅಂತ ಪತ್ನಿ ಇದ್ದಾಳೆ, ಅವಳೊಡನೆ ಅವನಿಗೆ ಸ್ನೇಹ ಅಧಿಕವಾಗಿದೆ, ಅವಳನ್ನು ಬಯಸದಂತೆ ಮಾಡಿ ಅವನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರಿಗೆ ಅಪ್ಪ ಅಮ್ಮಂಗೆ ಅವನು ಹಿಂದಿರುಗ್ತಾನೆ. ಆಗ ಶಿವ ತಿರುವಾರೂರಿಗೆ ಬಂದು ನಂಬಿಯಣ್ಣನಿಗೆ, ಎಲೆ ಮಗನೇ ತುಂಬರೊಡನೆ ಹೋಗಯ್ಯ, ಚಿತ್ತ ಮುಂದೆ ಚಂಚಲವಾಗುವುದುಂಟು ಅಂತ ಹೇಳಿ ಕಳಿಸ್ತಾನೆ. ಬಳಿಕ ಸಂಕಿಲಿನಾಚಿಯನ್ನು ಸಂತೋಷವಾಗಿ ಸ್ವೀಕರಿಸ್ತಾನೆ ನಂಬಿಯಣ್ಣ. ತಿರುವತ್ತಿಯೂರಿನಲ್ಲಿ ಸಂಕಿಲಿಯೊಡನೆ 3 ವರ್ಷ ಪ್ರೇಮ ಸಂಕೋಲೆಯಲ್ಲಿ ಸೆರೆಯಾಗಿರ್ತಾನೆ ನಂಬಿ. ಈ ಬಂಧನದಿಂದ ಬಿಡುಗಡೆ ಆಗಿರೋದಿಲ್ಲ. ಆಗ ಒಮ್ಮೆ ನಂಬಿಯು ಸಂಕಿಲಿಯ ತೋಳಲ್ಲಿ ಹೊರಗಿರಬೇಕಾದ್ರೆ ಪರವೆಯ ನೆನಪಾಗಿ ಎದ್ದು ಆನೆಯೇರಿ ತಿರುವಾರ್ಕೊಡೆ ಬಂದ್ಬಿಡ್ತಾನೆ. ಅದಕ್ಕೆ ಕಾರಣ ಆ ವಾಯುದೇವರ ತಂಗಾಳಿಯ ಮೂಲಕ ಪರವೆಯನ್ನು ನೆನಪಿಸೋದು ನಾವಿಲ್ಲಿ ಗಮನಿಸಬಹುದು. ಶಿವನಾಜ್ಞೆಯ ಗಡಿಯನ್ನು ಮೀರಿ ನಡೆದಿದ್ದರಿಂದ ಸೌಂದರ್ಯನ ಕಣ್ಣುಗಳು ಕುರುಡಾಗ್ಬಿಡುತ್ತೆ. ಯಾಕೆ ಅಂದರೆ ಅವನು ಸಂಕಿಲಿನಾಚಿಯನ್ನು ಬಿಡೋದಿಲ್ಲ ಅಂತ ಹೇಳಿರ್ತಾನೆ. ಬಿಟ್ಟು ಬಂದಿದ್ದರಿಂದ ಕಣ್ಣುಗಳು ಕುರುಡಾಗ್ಬಿಡುತ್ತೆ. ಆಗ ಪರವೆಯ ಮನೆಗೆ ಸೌಂದರ್ಯ ಬರ್ತಾನೆ. ಪರವೆಯ ಸಖಿಯರ ಕಟಕಿಯಾಡಿ ಅವಮಾನಿಸಿ ಕಳಿಸ್ತಾರೆ. ಆದರೆ ಶಿವ ಸ್ವತಃ ತಾನೇ ಬಂದು ಪ್ರೇಮಿಗಳನ್ನ ಒಂದುಗೂಡಿಸ್ತಾರೆ. ಈ ಪ್ರಸಂಗ ಹರಿಹರನ ಸ್ವತಂತ್ರ ಕಲ್ಪನೆ ಅಂತ ಹೇಳಬಹುದು. ಶೆಕ್ಕಿಳಾರನ ಕಥೆಯಲ್ಲಿ ಇವೆಲ್ಲ ಇಲ್ಲ. ಹೀಗೆ ನಂಬಿಯಣ್ಣನ ರಗಳೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು ಮತ್ತು ಪ್ರಮುಖ ಸನ್ನಿವೇಶಗಳನ್ನು ನಾವು ನೆನಪಿಟ್ಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ ಸುಲಭವಾಗಿ ಉತ್ತರಿಸಬಹುದು. ಈಗ ಹರಿಹರನ ಕಥನ ಕಲೆ, ಶೈಲಿ, ವಿಶಿಷ್ಟತೆ ಹೇಗಿದೆ ಅಂತ ನೋಡೋಣ. ಹರಿಹರ ರಸವತ್ ಕಾವ್ಯಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾನೆ. ಹರಿಹರನ ಕೃತಿಗಳಲ್ಲಿ ಅಷ್ಟಾದಶ ವರ್ಣಗಳಲ್ಲಿ ಕೆಲವಕ್ಕಾದರೂ ಅವಕಾಶ ಇವೆ. ಆದರೆ ರಾಜಸ್ಥಾನದ ತಮ್ಮ ಆಶ್ರಯದ ತಮ್ಮ ರಾಜಮಹಾರಾಜರ ಪ್ರೀತ್ಯರ್ಥವಾಗಿ ತಮ್ಮ ಮಹಾಕಾವ್ಯಗಳಲ್ಲಿ ಹಿಂದಿನ ಕವಿಗಳು ತರುತ್ತಿದ್ದ ಮಧುಪಾನ, ಜಲಕ್ರೀಡೆ, ದ್ಯೂತ ಮೊದಲಾದವುಗಳಿಗೆ ಬದಲಾಗಿ ಹರಿಹರನ ರಗಳೆಗಳಲ್ಲಿ ಭಕ್ತಪೂರಿತವಾದ ಸನ್ನಿವೇಶಗಳು, ವರ್ಣನೆ, ಅಲಂಕಾರಗಳು ಮೂಡಿರೋದನ್ನು ನಾವು ನೋಡಬಹುದು. ಧರ್ಮ ಮತ್ತು ದೈವ ಇವೆರಡರನ್ನು ಪ್ರಧಾನ ಸಂಗತಿ ಅಂತ ಭಾವಿಸುವ ಹರಿಹರ ತನ್ನ ಕೃತಿ ರಚನೆಗಾಗಿ ಶಿವಪಾರಮ್ಯದ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಹಿಂಸೆ ಮತ್ತು ರಾಜ್ಯ ವಿಸ್ತಾರದ ಕಥೆಗಳನ್ನು ತಿರಸ್ಕರಿಸಿ ಹರಿಹರ ಜನರನ್ನು ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ಯಲು ಶರಣರ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಭಕ್ತರ ಕಥೆಗಳು ಇವೆ ಆದ್ದರಿಂದ ಅಲ್ಲಿ ಮುಕ್ತಿ, ಮೋಕ್ಷ ಸಾಧನೆಗೆ ಹೋರಾಟ ಇತ್ತೆ ಹೊರತು ರಾಜ್ಯ ಸಾಧನೆಯ ಸಂಗತಿಗಳು ಇರೋದಿಲ್ಲ. ಪಾತ್ರಗಳು ಭಕ್ತಿ ಮತ್ತು ಬಡತನದಲ್ಲಿ ಆತ್ಮ ಸಂಸ್ಕಾರ ಹೊಂದುತ್ತೆ, ಶಿವನ ಕೃಪೆಗೆ ಪಾತ್ರವಾಗುತ್ತೆ. ಈ ಮೂಲಕ ಹರಿಹರ ವೀರಶೈವ ಧರ್ಮದ ಪ್ರಭಾವವನ್ನು, ಶಿವನ ಮತ್ತು ಶಿವಭಕ್ತರ ಪಾರಮ್ಯವನ್ನು ಏಕಕಾಲಕ್ಕೆ ತನ್ನ ಕಥೆಗಳ ಮೂಲಕ ಹೇಳ್ತಾನೆ. ಇದು ಹರಿಹರನ ಕಾವ್ಯಗಳಲ್ಲಿ ಅಥವಾ ರಚನೆಗಳಲ್ಲಿದ್ದ ಕಥೆಗಳು ಅಂತ ಹೇಳಬಹುದು. ಇನ್ನು ಹರಿಹರನ ಕಾವ್ಯಗಳಲ್ಲಿ, ಕಥೆಗಳಲ್ಲಿ, ರಚನೆಗಳಲ್ಲಿ ಶೈಲಿ ಹೇಗಿತ್ತು?
ಹರಿಹರನ ಕಾಲದವರೆಗೂ ಕಾವ್ಯ ರಚನೆಗೆ ಸಿದ್ಧ ಮಾರ್ಗವಾಗಿ ರೂಪುಗೊಂಡಿದ್ದು ಚಂಪು ಶೈಲಿ. ಪಂಪ, ರನ್ನ, ಪೊನ್ನ, ಜನ್ನ ಮೊದಲಾದ ಪ್ರಸಿದ್ಧ ಜೈನ ಕವಿಗಳು ತಮ್ಮ ಕಾವ್ಯಗಳಿಗೆ ಬಳಸಿದ್ದು ಚಂಪು ಶೈಲಿಯನ್ನು. ವಚನಕಾರರು ಬಂದ ನಂತರ ಹರಿಹರ, ರಾಘವಾಂಕರು ಛಂದೋಪ್ರಯೋಗಗಳಲ್ಲಿ ಬೇರೆ ದಾರಿನೇ ಹಿಡಿತಾರೆ. ರಾಘವಾಂಕ ಸತ್ಯಹರಿಶ್ಚಂದ್ರ ಕಥೆಗೆ ವಾರ್ಧಕ ಷಟ್ಪದಿಯನ್ನು ಬಳಸಿದ್ರೆ, ಹರಿಹರ ಶಿವಪಾರಮ್ಯವನ್ನು ಹೇಳಲು ಮೊದಲು ಗಿರಿಜಾ ಕಲ್ಯಾಣದಲ್ಲಿ ಚಂಪೂ ಶೈಲಿಯನ್ನು ಹಿಡಿದ್ರು. ನಂತರ ಶಿವಶರಣರ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಲು ರಗಳೆಯನ್ನು ಬಳಸದ. ಭಾವಗೀತೆಯ ಬಗೆಯಲ್ಲಿ ಪ್ರವಹಿಸುವ ರಗಳೆಯು ಶರಣರ ಕಥೆಗಳಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳುತ್ತೆ. ಚಂಪು ಶೈಲಿ ಅರಮನೆ ಮತ್ತು ಯುದ್ಧ ಸಂಗತಿಗಳನ್ನು ಹೇಳಲು ಸೂಕ್ತ ಅನಿಸಿದ್ರೆ, ಚಿಕ್ಕ ಚಿಕ್ಕ ತೊರೆದಂಥ ರಗಳೆಯ ಶಿವಶರಣ ಕಥೆಗಳನ್ನು ಹೇಳಲು ರಗಳೆಯೇ ಸೂಕ್ತ ಅಂತ ಅನಿಸುತ್ತೆ. ಈ ವಿಚಾರದಲ್ಲಿ ಹರಿಹರ ತನ್ನ ಸೂಕ್ಷ್ಮವಾದ ಮತಿಯನ್ನು ಮತ್ತು ವಿಚಾರವಂತಿಕೆಯನ್ನು ತೋರುತ್ತಾನೆ. ಕತೆ ಹೇಳ್ತಾ ಹೋದಂತೆ ಅನೇಕ ವಿಚಾರಗಳು ಪುನರಾವರ್ತನೆಗೊಳ್ಳುತ್ತೆ. ಆದರೆ ಶರಣರ ಭಕ್ತಿ ಶಿವಪಾರಮ್ಯ ಹೇಳುವಲ್ಲಿ ಪದಪುಂಜಗಳು, ವಾಕ್ಯಗಳು ಅದೇ ಆದರೂ ಓದಲು ಮಾತ್ರ ಬೇಸರ ಆಗೋದಿಲ್ಲ. ಹರಿಯುವ ದಾರಿಗೆ ತಕ್ಕಂತೆ ಸ್ವರೂಪ ಬದಲಾಯಿಸುವ ತೊರೆಯಂತೆ ಸಂದರ್ಭಕ್ಕೆ ತಕ್ಕಂತೆ ಧಾಟಿಯನ್ನು ಹೊಸದಾಗಿಸುವ ರಗಳೆಯ ಬರವಣಿಗೆ ಶರಣರ ಕಥೆಯನ್ನು ಓದುಗರಿಗೆ ಮನಮುಟ್ಟಿಸುವಲ್ಲಿ ಆತ್ಮೀಯವಾಗತ್ತೆ ಅಂತ ಹೇಳಬಹುದು. ಇದು ಹರಿಹರನ ಕಾವ್ಯಗಳಲ್ಲಿ ಬರುವ ವಿಶಿಷ್ಟತೆ ಅನ್ನೋದು ಸಹ ಅನ್ಕೋಬಹುದು. ಇನ್ನು ನಂಬಿಯಣ್ಣನ ರಗಳೆ ಈ ಕತೆ ಹೇಗೆ ಆರಂಭ ಆಗತ್ತೆ, ಅದು ಆರಂಭವಾಗುವ ರೀತಿ ಎಂಥದ್ದು ಅಂತ ನೋಡೋಣ. ಕ್ಷೀರಸಾಗರ ಮಥನದಲ್ಲಿ ಉದ್ಭವವಾದ ವಿಷದಿಂದ ಪುಷ್ಪದತ್ತನ ಉದಯ ಆಗೋದರ ಚಿತ್ರಣದೊಂದಿಗೆ ನಂಬಿಯಣ್ಣನ ರಗಳೆಯ ಕತೆ ಆರಂಭ ಆಗುತ್ತೆ. ಕಥೆಯ ಆರಂಭಕ್ಕೆ ಶಿವಪಾರಮ್ಯದ ಮಹತ್ವ ಪ್ರತಿಷ್ಠಾಪನೆಯಾಗ್ಬಿಡುತ್ತೆ. ಆರಂಭದಲ್ಲೇ ಶಿವನ ಪಾರಮ್ಯತೆ ತೋರಿಸಲಾಗುತ್ತೆ. ಹೇಗೆ ವಿಷವನ್ನು ಅವನು ಕೈಯಲ್ಲಿಟ್ಕೊಂಡ, ಎಲ್ಲರೂ ಭಯಪಟ್ಟು ಚದುರಿದಾಗ ಅವನು ಹೇಗೆ ಶಿವ ವಿಷವನ್ನು ಕೈಯಲ್ಲಿಟ್ಕೊಂಡ. ಸಮುದ್ರ ಮಥನ ಸಂದರ್ಭಕ್ಕೆ ವಿಷ ಹುಟ್ಟು ಬರುತ್ತೆ. ಕೌಸ್ತುಭ, ಲಕ್ಷ್ಮಿ, ಸುರಗಜ, ಸುರಕುಜ, ಸುರಧೇನು ಇವೆಲ್ಲ ಹುಟ್ಟು ಬಂದಾಗ ದೇವತೆಗಳು ಅದನ್ನು ತಗೋತಾರೆ. ಆದರೆ ಶಿವನ ಪಾಲಿಗೆ ವಿಷ ಸಿಗುತ್ತೆ. ಶಿವ ಇತರ ದೇವತೆಗಳಿಗಿಂತ ಮಹಿಮಾಶಾಲಿ. ಹಾಲಾಹಲದಲ್ಲೇ ಒಂದು ಜೀವವನ್ನು ಸೃಷ್ಟಿಸಬಲ್ಲ ಶಿವ ಹರಿಹರನಿಗೆ ಕಾಣ್ತಾನೆ, ಹರಿಹರ ಕವಿಗೆ ಕಾಡ್ತಾನೆ. ಹಾಲಾಹಲ ಹುಟ್ಟುವ ಸಂದರ್ಭದಲ್ಲಿ ಹರಿಹರನ ಧಾಟಿ ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು. 2 ಸಾಲು ಹೇಳಬೇಕಾದ್ರೆ ಬೊಗು ಬೊಗಿಲ್ ಚಿಳಿ ಚಿಟಿಲ ನೋಗೆದುದು ಮಹಾವಿಷಂ ಧಗಧಗಿಸಿ ಮುಳಿದು ಮೆಂಬತ್ತಿತು ಮಹಾವಿಷಂ ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ವೃತ್ತವೊಂದರ ಮೂಲಕ ವಿರೂಪಾಕ್ಷರನ ಕುರಿತು ಪ್ರಾರ್ಥನೆಯು ನಂಬಿಯಣ್ಣನ ರಗಳೆಯ ಆರಂಭದಲ್ಲಿದೆ. ಮುಂದಿನ ಭಾಗದಲ್ಲಿ ವಿಷವನ್ನು ಕುರಿತಾದ ಈ ವಿಷದ ವರ್ಣನೆ ಹೀಗಿತ್ತು. ಎಲ್ಲರೂ ಕಂಡು ಕಂಗಾಲಾದ ಆ ವಿಷವನ್ನು ಶಿವ ಅಂಗೈಯಲ್ಲಿ ಮೇಲಿರಿಸ್ಕೊಂಡು ಉದಾಸೀನದಲ್ಲೇ ನೋಡ್ತಾನೆ. ವಿಷ ಶಿವನ್ನ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವನ ಕೊರಳಲ್ಲೇ ವಿಷಯುಕ್ತ ಹಾವಿದೆ. ಹಣೆಗಣ್ಣು ಸೂರ್ಯನಿಗೆ ಸಮ, ಶಿವನ ಹಣೆಗಣ್ಣು. ಅವನ ತಲೆ ಮೇಲೆ ಚಂದ್ರನು ಗಂಗೆಯರು ಇದ್ದಾರೆ. ಪ್ರಕೃತಿಯ ಎಲ್ಲ ಶಕ್ತಿಗಳು ಶಿವನಲ್ಲಿ ಅಡಕವಾಗಿದೆ. ಪ್ರಕೃತಿಯನ್ನು ಪಾಲಿಸುವವನು ಅವನೇ. ಮಾತೃ ಸ್ವಭಾವದ ಗಿರಿಜೆ ಅವನ ಎಡ ತೊಡೆಯ ಮೇಲೆ ಆಶ್ರಯ ಪಡೆದಿರ್ತಾಳೆ. ಹೀಗಾಗಿ ಸಮುದ್ರ ಮಥನದ ಸಂದರ್ಭದಲ್ಲಿ ಹುಟ್ಟುವ ವಿಷ ಶಿವನಿಗೆ ಸಾಮಾನ್ಯವಾದ ಒಂದು ಸಂಗತಿಯಾಗಿರುತ್ತೆ. ಅದರಿಂದ ಹುಟ್ಟುವ ಗಣಧರನನ್ನು ಹೂವಾಡಿಗನನ್ನಾಗಿ ಅಂದರೆ ಪುಷ್ಪದತ್ತನಾಗಿ ಮಾಡಿಬಿಡ್ತಾನೆ ಶಿವ. ಇನ್ನು ಕೈಲಾಸದಲ್ಲಿರುವ ಗಣಧರರು ಅಂದರೆ ಕೆಲವೊಂದು ದೋಷಗಳು ಬರುತ್ತೆ, ಅವ್ರಿಗೆ ಕಪ್ಪು ಚುಕ್ಕಿಯನ್ನು ಹತ್ತಿಸ್ಕೊಂಡು ಬಿಡ್ತಾರೆ. ಹಾಗೆ ಹಾಲಾಹಲದಿಂದ ಹುಟ್ಟಿ ಬಂದ ನಂಬಿಯಣ್ಣ ಕೈಲಾಸದ ಗಣಧರರಿಗೆ ಹೂ ತರುವ ಒಂದು ಕಾಯಕದಲ್ಲಿರ್ತಾನೆ. ಹೂವಾಡಿಗ ಪುಷ್ಪದತ್ತ ಹೂವನ್ನು ಬಿಡಿಸುತ್ತಾ ಬಂದ ವಿಲಾಸನಿಯನ್ನು ಕಂಡು ಮೋಹ ಹೋಗ್ತಾನೆ, ಮನಸ್ಸು ಹೋಗ್ತಾನೆ. ಅವರು ಸಹ ಇವನಿಗೆ ಮನಸ್ಸು ಹೋಗ್ತಾರೆ. ಆಗ ಗಿರಿಜೆ, ಪಾರ್ವತಿ ಮತ್ತು ಶಿವ ಈ ಒಂದು ಚಿಕ್ಕ ದೋಷಕ್ಕಾಗಿ ಮೂವರನ್ನು ಭೂಮಿಯಲ್ಲಿ ಹುಟ್ಟು ಬರಲು ಕಳಿಸ್ತಾರೆ. ಹುಟ್ಟಿ ಭೂಮಿಯಲ್ಲಿ ಸಕಲ ಸುಖವನ್ನು ಅನುಭವಿಸಿ ಬರಬೇಕು ಅಂತ ಹೇಳ್ತಾರೆ. ಶಿವನೇ ಗಣಧರರಿಗೆ ಧೈರ್ಯವನ್ನು ತುಂಬಿ ಕೈಲಾಸದಿಂದ ಭೂಮಿಗೆ ಕಳಿಸ್ತಾನೆ.
ಈ ಬಗೆಯ ಚಿತ್ರಣವನ್ನು ಹರಿಹರ ನಂಬಿಯಣ್ಣನ ರಗಳೆ ಕೃತಿಯಲ್ಲಿ ನಾಟಕೀಯವಾಗಿ ಹೇಳ್ತಾ ಹೋಗೋದನ್ನು ನಾವು ನೋಡಬಹುದು. ಅದರಲ್ಲಿ 2 ಸಾಲ ಹೇಳೋದಾದರೆ ಹೇಗಿದೆ ಅಂದರೆ, ಸಕಲ ಭೋಗಂಗಳಂ ಸವಿಗಂಡು ಇರ್ಪುದೆನೆ, ಸಕಲ ಸುಖ ಸಾರದಿಂ ಪರಿಣಮಿಸಿ ಬರ್ಪುದೆನೆ, ಹೀಗೆ ಹೇಳ್ತಾರೆ ಗಣಧರರು. ಅಂದರೆ ಹಿಂಜರಿತಾರೆ ಭೂಮಿಗೆ ಬರೋದಕ್ಕೆ. ಯಾಕೆ ಅಂದರೆ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳ ಉಪಟಳವಿದೆ. ಇದೆಲ್ಲಕ್ಕಿಂತ ಮುಕ್ತವಾಗಿದೆ ಕೈಲಾಸದಲ್ಲಿ. ನಾವು ಭೂಮಿಗೆ ಹೋಗೋದು ಹೇಗೆ, ಅಲ್ಲಿ ಹೇಗೆ ಸಂತೋಷ ಸಿಗುತ್ತೆ ಅಂತ ಅವರು ಯೋಚಿಸ್ತಾ ಇರ್ತಾರೆ. ಅದಕ್ಕೆ ಶಿವ ಹೇಳ್ತಾನೆ, ಭೂಲೋಕದ ಜನರನ್ನು ಸನ್ಮಾರ್ಗದಲ್ಲಿ ಕಳಿಸೋದಕ್ಕೆ, ಅವರಿಗೆ ಒಂದು ಸನ್ಮಾರ್ಗ ತೋರಿಸೋದಕ್ಕೆ ನೀವು ಶರಣರಾಗಿ ಹುಟ್ಟಿ ಮೋಕ್ಷ ಸಂಪಾದಿಸ್ತಾ ಮತ್ತೆ ಕೈಲಾಸಕ್ಕೆ ಬರಬೇಕು ಅಂತ ಸೂಚನೆ ಕೊಡ್ತಾನೆ. ಸ್ವರ್ಗಲೋಕ ಆತ್ಮಸಿದ್ಧಿಯನ್ನು ತರುವಂಥದ್ದಲ್ಲ, ಆದರೆ ಭೂಮಿಯ ಮೇಲಿನ ಬದುಕು ಅದಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಯೋಗ್ಯರು ಭೂಮಿಯಲ್ಲಿ ಹುಟ್ಟಿ ಆತ್ಮಸಿದ್ಧಿಯ ಸಾಧನೆಯನ್ನು ಕೈಗೊಳ್ಳುತ್ತಾರೆ. ಹರಿಹರ ಕವಿಯ ಕಥಾನಕಗಳ ಎಲ್ಲ ಪಾತ್ರಗಳು ಆತ್ಮಸಿದ್ಧಿಯ ಸಾಧನೆಗೋಸ್ಕರ ಕೈಲಾಸದಿಂದ ಭೂಮಿಗೆ ಬರುತ್ತೆ. ಅವರ ಬದುಕಿನ ಸಾಧನೆಯ ಬೆನ್ನಿಗೆ ಶಿವ ಇದ್ದೇ ಇರ್ತಾನೆ. ಹೀಗೆ ಗಣಧರರು ಭೂಮಿಗೆ ಹುಟ್ಟುವ ಮುನ್ನ ವ್ಯಕ್ತಪಡಿಸುವ ಭಯಕ್ಕೆ ಶಿವನೇ ಒತ್ತಾಸೆಯಾಗಿ ನಿಂತು ಸಮಾಧಾನ ಮಾಡ್ತಾನೆ. ಭೂಲೋಕಕ್ಕೆ ಬರುವ ಮೊದಲೇ ಭೂಮಿಯಲ್ಲಿರುವ ಕಾಮಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳ ಬಗ್ಗೆ ಹೇಳ್ತಾನೆ ಮತ್ತು ಅದರ ವಿರುದ್ಧ ಹೋರಾಟ ಮಾಡಲು ಅವರಲ್ಲಿ ಸಿದ್ಧರಾಗಿರುವಂತೆ ಮಾಡ್ತಾನೆ. ಹಾಗೆ ಭೂಲೋಕಕ್ಕೆ ಬಂದ ಪಾತ್ರಗಳು ಸ್ವಲ್ಪ ಕಾಲ ಈ ಪ್ರಪಂಚದ ಮೋಹಕ್ಕೆ ಒಳಗಾದಂತೆ ಕಂಡು ಬಂದರೂ ಸಹ ಶಿವನ ಪ್ರೇರಣೆಯಿಂದ ಮತ್ತೆ ಹಾದಿ ಬದಲಿಸಿ ಶರಣತ್ವವನ್ನು ಅಪ್ಪಿಕೊಳ್ತಾರೆ. ಅವು ಹುಟ್ಟಿನಿಂದಲೇ ಕಾರಣಿಕ ಶಿಶುಗಳಾಗಿರ್ತವೆ. ನಂಬಿಯಣ್ಣನ ಪಾತ್ರ ಸಹ ಕಾರಣಿಕ ರೂಪದಲ್ಲೇ ಹುಟ್ಟಿ ಬೆಳೆಯುತ್ತೆ. ಬಾಲಕನಾಗಿ ಅವನಿರುವಾಗೆ ಮದಿಸಿದ ಆನೆ ಅವನಿಗೆ ಶರಣಾಗಿ ಬಿಡುತ್ತೆ. ಇದೇ ಕಾರಣಕ್ಕೆ ನಂಬಿಯಣ್ಣನಿಗೆ ಸುಖದ ಬದುಕು ಸುಲಭವಾಗಿ ಸಿಗುತ್ತೆ. ರಾಜಾಶ್ರಯ ಪಡೆದುಕೋತಾನೆ, ಬಡತನದಿಂದ ಶ್ರೀಮಂತ ಜೀವನಕ್ಕೆ ಹೋಗ್ತಾನೆ. ನಂಬಿಯಣ್ಣ ಸಕಲ ಸುಖದ ಮಧ್ಯೆ ತೇಲಾಡ್ತಾ ಇರ್ತಾನೆ. ಯೌವನಕ್ಕೆ ಬಂದಾಗ ವಿವಾಹದ ಪ್ರಸ್ತಾಪ ಬರುತ್ತೆ. ಆದರೆ ಭೂಮಿಗೆ ಬಂದಿರುವ ಪುಷ್ಪದತ್ತ ಮತ್ತು ಇಬ್ಬರು ವಿಲಾಸಿನಿಯರು ಭೂಮಿಯಲ್ಲಿ ಮತ್ತೆ ಮದುವೆ ಆಗಬೇಕು. ಆದ್ದರಿಂದ ಬೇರೆಯವರನ್ನ ಮದುವೆ ಆಗೋ ಈ ನಂಬಿಯಣ್ಣನ ಒಂದು ಕಾರ್ಯವನ್ನು ಅಥವಾ ನಂಬಿಯಣ್ಣ ಬೇರೆಯವ್ರನ್ನ ಮದುವೆ ಆಗೋ ಒಂದು ಸನ್ನಿವೇಶವನ್ನು ಶಿವನೇ ಬಂದು ತಪ್ಪಿಸ್ತಾನೆ. ನಂಬಿಯಣ್ಣನ ವಿವಾಹವನ್ನು ವಿವರಿಸುವ ಸಮಯದಲ್ಲಿ ನಂಬಿಯಣ್ಣನ ಯೌವನವನ್ನು, ಅವನ ಮದುವೆಯ ಸಂಬಂಧದ ಮಾತುಕತೆಯನ್ನು ವಿವರಿಸೋದಕ್ಕೆ ಹರಿಹರ ಸುಂದರ ಗದ್ಯ ಶೈಲಿಯನ್ನು ಬಳಸ್ತಾನೆ. ಆದರೆ ಅದಕ್ಕೆ ಪದ್ಯದ ಸೊಗಸು, ಸೌಂದರ್ಯ ಇದೆ. ಹರಿಹರ ಸಂಸಾರದ ಬಗ್ಗೆ ವಿರಕ್ತಿಯು, ಸನ್ಯಾಸ, ಆಧ್ಯಾತ್ಮ, ಶಿವಭಕ್ತಿಯಲ್ಲಿ ಅಪರಿಮಿತ ಆಸಕ್ತಿಯೂ ಇರೋದು, ನಿಚ್ಚಳವಾಗಿರೋದು ಓದುಗರಿಗೆ ಕಾಣಿಸುತ್ತೆ. ಹಾಗಂತ ಶೃಂಗಾರದ ವಿವರಗಳನ್ನು ಆತ ಅಗತ್ಯ ಸಂದರ್ಭಗಳಲ್ಲಿ ಮನದುಂಬಿಯೇ ವಿವರಿಸ್ತಾನೆ. ಹರಿಹರ ಸಂಸಾರಿಯಾಗಿ ಅದರಲ್ಲಿ ಮುಳುಗಿ ಮುಂದೆ ವಿರಕ್ತಿಯನ್ನು ಮತ್ತು ಅದರಿಂದ ಕಾಣಬಹುದಾದ ಮುಕ್ತಿಯ ಆನಂದವನ್ನು ಕಂಡವನು. ಹಾಗಾಗಿ ಹರಿಹರನದು ಸಂಪೂರ್ಣ ಜೀವನ. ಶಿವಶರಣರ ಬದುಕನ್ನು ಚಿತ್ರಿಸುವ ವೇಳೆಗೆ ಹರಿಹರ ಸಂಪೂರ್ಣವಾಗಿ ಆಧ್ಯಾತ್ಮದತ್ತ ತಿರುಗಿಬಿಟ್ಟಿರ್ತಾನೆ. ಶೃಂಗಾರದ ಸಂದರ್ಭಗಳಲ್ಲಿ ಯಾವ ಪ್ರಯಾಸವೂ ಇಲ್ಲದೆ ಆ ಸನ್ನಿವೇಶಗಳನ್ನು ಚಿತ್ರಿಸಿ ಜೀವಂತವಾಗಿಸಿಬಿಡ್ತಾನೆ. ಈ ಹರಿಹರನ ರಗಳೆಗಳು ಮತ್ತು ಅವನ ಶೈಲಿ ಒಮ್ಮೊಮ್ಮೆ ಏಕತಾನತೆ ಅನಿಸಿದರೂ ಸಹ ಕವಿಯ ವಚನ ವೈವಿಧ್ಯತೆ ಮನಸ್ಸಿಗೆ ಹಿತ ಆಗುತ್ತೆ. ಹರಿಹರ ಶಿವಶರಣರ ಕಥಾನಕಗಳಿಗೆ ಏಕತಾನತೆಯ ರಗಳೆಯ ಛಂದಸ್ಸನ್ನು ಅಳವಡಿಸಿಕೊಂಡರೂ ಸಹ ಆತನ ಅನನ್ಯ ಸೃಜನಶೀಲ ಶಕ್ತಿಯಿಂದಾಗಿ ಭಾಷೆ ಜೀವಂತಿಕೆಯನ್ನು ಪಡೆದು ಘಟನೆಗಳು ನಾಟಕೀಯವಾಗಿ ಆಕರ್ಷಣೀಯವಾಗಿಬಿಡುತ್ತೆ. ಇದಕ್ಕೆ ಸಾಕ್ಷಿ ಮುಪ್ಪಿನ ಮುದುಕನ ವೇಷದಲ್ಲಿ ನಂಬಿಯಣ್ಣನ ವಿವಾಹವನ್ನು ಮುರಿಯಲು ಬಂದ ಶಿವನ ಪಾತ್ರ ಅಂತ ಹೇಳಬಹುದು. ನಂಬಿಯಣ್ಣನ ರಗಳೆಯಲ್ಲಿ ಅನನ್ಯ ನಾಟಕೀಯತೆಯ ವಿವಿಧ ಸನ್ನಿವೇಶಗಳಿವೆ. ಶಿವನು 100 ವರ್ಷ ದಾಟಿದ ಮುದುಕನ ವೇಷ ತೊಟ್ಟು ಮದುವೆಯ ಮಂಟಪಕ್ಕೆ ಬಂದು ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸುವ ಕಪಟ ನಾಟಕ ಆಡುವ ಹಾಸ್ಯಮಯ ಸನ್ನಿವೇಶ ಬಹಳ ಅದ್ಭುತವಾಗಿ ಬಂದಿದೆ ನಂಬಿಯಣ್ಣನ ರಗಳೆಯಲ್ಲಿ ಅಂತ ಹೇಳಬಹುದು. ಸ್ವರ್ಗದಿಂದ ಬಂದ ವಿಲಾಸಿನಿಯರನ್ನು ಬಿಟ್ಟು ಬೇರೆ ಯಾರನ್ನೋ ಹೆಣ್ಣು ಮಗಳನ್ನು ವಿವಾಹವಾಗೋದು
ಶಿವನಿಗೆ ಇಷ್ಟ ಇರೋದಿಲ್ಲ. ಕೈಲಾಸದ ವಿಲಾಸಿನಿಯರು ನಂಬಿಯಣ್ಣನ ಜೊತೆ ಬಂದು ಪರವೆ ನಾಚಿ ಸಂಕಲೆ ನಾಚಿ ಆಗಿರ್ತಾರೆ, ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ಶಿವನ ಇಚ್ಛೆ ಆಗಿರುತ್ತೆ. ಆದ್ದರಿಂದ ಬಂದು ಕಪಟ ನಾಟಕ ತೊಟ್ಟು ಯಶಸ್ವಿಯಾಗಿ ಮದುವೆಯನ್ನು ನಿಲ್ಲಿಸ್ತಾನೆ. ನಂಬಿಯಣ್ಣ ಬೇರೆಯವರ ಜೊತೆ ಮದುವೆ ಆಗೋದನ್ನು ನಿಲ್ಲಿಸ್ತಾನೆ. ಹರಿಹರ ಒಬ್ಬ ನಿಜವಾದ ಶಿವಭಕ್ತನೇ ಆಗಿರೋದ್ರಿಂದ, ಭಕ್ತಿ ಅವನ ಅಂತರಂಗದ ಸ್ಥಾಯಿ ಭಾವ ಆಗಿರೋದ್ರಿಂದ ಶಿವನ ಕಪಟ ನಾಟಕಗಳ ಸನ್ನಿವೇಶವನ್ನು ಜೀವಂತಿಕೆಯಿಂದ ನಾಟಕೀಯವಾಗಿ ಚಿತ್ರಿಸಿದ್ದಾನೆ ಅಂತ ಹೇಳಬಹುದು. ಆ ವೃದ್ಧ ಶಿವ ಅನೇಕ ಅನಾಹುತಗಳನ್ನು ಸೃಷ್ಟಿಸಿ ಮದುವೆಯನ್ನು ನಿಲ್ಲಿಸ್ತಾನೆ. ತುಪ್ಪದ ಗಡಿಗೆಗಳನ್ನು ಬೀಳಿಸೋದು, ತಳಿರು ತೋರಣಗಳನ್ನ ಕಿತ್ತಾಕೋದು, ಜೋರಾಗಿ ಹೇಳೋದು, ಇವನು ಬೇರೆ ರಾಜವಂಶದವನಲ್ಲ ಅಂತ ಹೇಳೋದು, ಅದನ್ನೆಲ್ಲ ನಾಟಕೀಯವಾಗಿ ಹರಿಹರ ತೋರಿಸಿದ್ದಾನೆ. ಕೊನೆಗೆ ನಂಬಿಯಣ್ಣ ಇರುವ ಊರ ಹೊರಗಿನ ಉಪವನಕ್ಕೆ ಹೋಗಿ ಅಲ್ಲಿಗೂ ಸಹ ಹೋಗಿ ನಂಬಿಯಣ್ಣನಿಗೆ ನೀನು ನನ್ನ ಸೇವೆ ಮಾಡಲು ಬಾ, ನೀನು ನನ್ನ ತೊತ್ತಿನ ಮಗ ಅಂತ ಹೇಳುವ ಒಂದು ಸನ್ನಿವೇಶ ಹೇಗಿದೆ ಅಂದರೆ, ಒಂದು ಉದಾಹರಣೆಯಾಗಿ ಹೇಗೆ ಬರೆದಿದ್ದಾನೆ ಹರಿಹರ ಅಂದರೆ, ಸಿಡಿಯ ಕೆಮ್ಮುತುಂ ನಡುಗುತುಂ ಕೊಡೆಯಂ ಕೋಲುಂ ಕಮಂಡಲಮಂ ಪ್ರಮಾಣ ಪುತ್ರಮಂ ಸಹಿತಂ ಬಂದು ನಂಬಿಯಣ್ಣನ ಸಿಂಹಾಸನದ ಮುಂದೆ ನಿಲೇ ಕುಮಾರಂ ಕಂಡು. ಹೀಗೆ ಎಷ್ಟು ಚೆನ್ನಾಗಿ ಹರಿಹರ ಬರೆದಿದ್ದಾನೆ ಅಂದರೆ, ಅದನ್ನು ಓದ್ತಾ ನಮಗೆ ಆ ಒಂದು ಕೆಮ್ಮೋದು, ನಡುಗೋದು, ಕಮಂಡಲ ಹಿಡ್ಕೊಂಡು ಪ್ರಮಾಣ ಪತ್ರ ತೋರಿಸುವ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುವ ಹಾಗೆ ಹರಿಹರ ಚಿತ್ರಿಸಿದ್ದಾನೆ. ನಾಟಕೀಯತೆ ಅದ್ಭುತವಾಗಿದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ನಂಬಿಯಣ್ಣ ತಿರುವಣ್ಣೆವೆಲ್ಲೂರು ಏನೋ ಆ ಸಾಕ್ಷಿಗಳಿರೋ ಊರು, ಆ ಊರಿಗೆ ಆ ಪ್ರಮಾಣ ಪತ್ರದಲ್ಲಿರುವ ಸಾಕ್ಷಿಗಳಿರೋ ಊರಿಗೆ ಹೋಗಿ ಅಲ್ಲಿನ ಮಹಾಜನಗಳನ್ನು ಕುರಿತು ನಿಮ್ಮ ಊರಿನ ಮುದುಕನೊಬ್ಬ ಬಂದು ನಮಗೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ ದೂರ್ತಾಗ ಆ ಊರಿನ ಜನರು ಇಂತಪ್ಪ ದುಷ್ಟರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಆ ಗುಂಪಿನಿಂದ ಶಿವ ಪ್ರತ್ಯಕ್ಷ ಆಗ್ತಾನೆ. ಆಗ ನಮಗೆ ಗುಂಪಿನಿಂದ ಒಬ್ಬ ಮುದುಕ ಬರೋ ಒಂದು ಚಿತ್ರಣ ಕಣ್ಮುಂದೆ ಬರೋದನ್ನು ನಾವು ಗಮನಿಸಬಹುದು. ಹಾಗೆ ಬರೋದಿಲ್ಲ ಶಿವ, ಬರ್ತಾ ಬರ್ತಾ ಈ ಊರವರೆಲ್ಲ ನನಗೆ ಪರಿಚಯ ಇರೋ ಥರ ಬರುತ್ತೆ. ಶಿವ ಕುಶಲವೇ ರುದ್ರಭಟ್ಟರೇ, ಹರಹರ ಕ್ಷೇಮವೇ ಈಶಾನ ಭಟ್ಟರೇ, ಆ ಥರ ಎಲ್ಲರೂ ತನಗೆ ಪರಿಚಯದವರು ಅನ್ನೋ ಥರ ಮಾತಾಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ತಾನೆ. ಹೀಗೆ ನಾಟಕೀಯವಾಗಿ ಮಾತಾಡಿ ಆ ಹಿರಿಯರಿಗೆಲ್ಲ ಅಚ್ಚರಿಯಾಗುವಂತೆ ಕೇಳ್ತಾನೆ. ಆ ಹಿರಿಯರೆಲ್ಲ ನಿಮ್ಮ ಹೆಸರೇನು, ನಿಮ್ಮ ವೃತ್ತಿ ಏನು ಅಂತ ಹೇಳಿದಾಗ ಆಗ ಶಿವ ಅದಕ್ಕೊಂದು ಕಥೆಯನ್ನೇ ಹೇಳ್ತಾನೆ. ತಿರುವಣ್ಣೂರಿನಲ್ಲಿ ಹುಟ್ಟಿ ಬೆಳೆದು ಅವನ 16ನೇ ವಯಸ್ಸಿನಲ್ಲಿ ವಾರಣಾಸಿಯ ಕಡೆಗೆ ಹೋದೆ ಅಂತ ಹೇಳ್ತಾನೆ. ಯಾರ ಅರಿವಿಗೂ ಬಾರದಂತೆ ವಿಶ್ವೇಶ್ವರ ಪ್ರಭುಗಳು ಸ್ಮಶಾನ ಶಯನ ಭಟ್ಟರಾಗಿ ಬದಲಾಗ್ಬಿಡ್ತಾರೆ. ಮೇಲುನೋಟಕ್ಕೆ ಇದು ವೃದ್ಧ ಹೇಳುವ ಕಥೆಯಂತೆ ಕಂಡರೂ ಇವೆಲ್ಲವೂ ಸಾಕ್ಷಾತ್ ಪರಮಶಿವನ ಕಥೆಯೇ ಆಗಿರೋದು ಓದುಗರ ಗಮನಕ್ಕೆ ಬರುತ್ತೆ. ಹೀಗೆ ಊರೊಳಗೆ ಒಂದಾಗಿ ಬಿಟ್ಟ ವೃದ್ಧ ಮುಂದಿನ ಹಂತವಾಗಿ ನಂಬಿಯಣ್ಣನು ತನ್ನ ತೊತ್ತೆಂಬುದನ್ನು ಸಾರುತ್ತಾ ತಿರುಚಿಂಟಂಬಳ ಮಳಘೆಯವರು ಬರೆದ ಪ್ರಮಾಣ ಪತ್ರವನ್ನು ತೋರಿಸ್ತಾನೆ. ಆಗ ಅಚಾನಕ್ಕಾಗಿ ನಂಬಿ ಅದನ್ನು ಹರಿದಾಗ್ಬಿಡ್ತಾನೆ. ಆಗ ಆ ವೃದ್ಧ ಸುಮ್ಮನಾಗೋದಿಲ್ಲ. ನಂಬಿ ನೀನು ಹೇಗೆ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ದರಿಂದ ನನ್ನ ಮಡದಿ ಅದನ್ನು ಶಿವಾಲಯದಲ್ಲಿರಿಸಿದಾಳೆ ಅಂತ ಹೇಳ್ತಾನೆ. ಆಗ ನಂಬಿ ಅದನ್ನು ತೋರಿಸು ಅಂತ ಹೇಳೋದಕ್ಕೆ, ತೋರ್ಪೆನೆನ್ನೊಡೆ ಬಾರ ಮಗನೇ ಅಂತ ನಂಬಿಯಣ್ಣನ್ನು ಕರೆದುಕೊಂಡು ಶಿವಾಲಯ ಒಳಗೆ ಹೋಗ್ತಾನೆ. ಅಲ್ಲಿಗೆ ನಂಬಿ ಶಿವನ ತೊತ್ತಾದಂತೆ ಆಗತ್ತೆ. ತನ್ನ ಕಾಲ ಕೆರವನ್ನು ಕಳೆಯದೆ ವೃದ್ಧ ಶಿವಾಲಯದೊಳಗಡೆ ನುಗ್ತಾನೆ. ನಂಬಿಯಣ್ಣಂಗೆ ಅದನ್ನು ನೋಡಿ, ಕಾಲ ಕೆರ ಅಂದರೆ ಚಪ್ಪಲಿ, ಆ ಚಪ್ಪಲಿನ ಬಿಡ್ದಿರ ಶಿವಾಲಯದ ಒಳಕ್ಕೆ ಹೋಗೋದನ್ನು ನೋಡಿ ನಂಬಿಯಣ್ಣ ಕೋಪದಿಂದ ನೋಡ್ತಾ ಇದ್ದಂತೆ ಮುದುಕ ನಡೆದು ಲಿಂಗದೊಳಗೆ ಐಕ್ಯನಾಗಿ ಬಿಡ್ತಾನೆ. ಆಗ ನಂಬಿಯಣ್ಣನಿಗೆ ವಿವೇಕ ಮೂಡಿ, ಅರಮನೆಯ ಭವಿ ಇಲ್ಲ, ಶಿವನ ಅನನ್ಯ ಭಕ್ತ, ಇಲ್ಲಿಗೆ ನಂಬಿಯಣ್ಣನ ಬದುಕಿನ ಒಂದು ಹಂತ ಕಳಿತು ಅಂತ ಹರಿಹರ ಹೇಳ್ತಾನೆ. ಇನ್ನು ಈ ನಂಬಿಯಣ್ಣನ ರಗಳೆಯಲ್ಲಿ ಹರಿಹರ ಬಳಸಿರುವ ರಗಳೆಯ ಛಂದಸ್ಸು ಏನಿದು? ರಗಳೆ ನಾಗವರ್ಮನು ಚಂದೋಂಬುಧಿಯಲ್ಲಿಯೂ ಜಯಕೀರ್ತಿಯು ಛಂದೋನುಶಾಸನದಲ್ಲಿಯೂ ರಗಳೆಯ ಲಕ್ಷಣವನ್ನು ಸ್ಥೂಲವಾಗಿ ಹೇಳಿದ್ದಾರೆ.
ಹರಿಹರನು ಶರಣರ ಕಥೆಗಳಿಗಾಗಿ ಬಳಸಿಕೊಂಡ ಈ ದೇಸಿ ಛಂದಸ್ಸು ಅಂತ ಹೇಳ್ಬಹುದು. ದೇಸಿ ಛಂದಸ್ಸು ಪಂಪ ರನ್ನಾದಿಗಳು ಪ್ರಯೋಗಿಸಿದ ಚಂಪು ಕಾವ್ಯಗಳಲ್ಲಿ ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಹೀಗೆ ಮೂಲೆ ಗುಂಪಾಗಿದ್ದ ರಗಳೆ ಶೈಲಿಯನ್ನು ತೆಗೆದುಕೊಂಡು ಅನೇಕ ರಗಳೆಗಳನ್ನು ಬರೆದು ಅದನ್ನು ಜನಪ್ರಿಯಗೊಳಿಸ್ತಾನೆ ಹರಿಹರ. ರಗಳೆ ವೃತ್ತ ಪ್ರಕಾರವಲ್ಲ, ಕರ್ನಾಟಕ ವಿಷಯ ಜಾತಿಗೆ ಸೇರಿದ್ದೂ ಅಲ್ಲ, ಅದು ತನ್ನಿಂದ ತಾನೇ ದೇಸಿ ಛಂದಸ್ಸು. ಸಂಸ್ಕೃತದಲ್ಲಿ ರಗಳೆ ಬಳಕೆಯಾಗಿಲ್ಲ. ಪ್ರಾಕೃತದಲ್ಲಿ ರಗಳೆ ಮಾದರಿಯ ಕೆಲವು ಪದ್ಯದ ಭಾಗಗಳಿವೆ ಅಂತ ಹೇಳ್ಬೋದು. ಕನ್ನಡದಲ್ಲಿ ಸೃಷ್ಟಿಯಾದಂತೆ ಪ್ರಾಕೃತದಲ್ಲಿ ಸೃಷ್ಟಿಯಾಗಿಲ್ಲ. ಅಂತ್ಯಪ್ರಾಸದೊಂದಿಗೆ ಹರಿಯುವ ರಗಳೆಯಲ್ಲಿ ಇಡೀ ಕಾವ್ಯ ರಚನೆ ಸಾಧ್ಯ ಆಗಿರೋದು ಕನ್ನಡದಲ್ಲಿ ಮಾತ್ರ ಅಂತ ಹೇಳಬಹುದು. ಪ್ರಾಕೃತದಲ್ಲಿ ರಗಳೆಯ ಛಂದೋ ಪ್ರಕಾರವನ್ನು ಪಜ್ಜಟಿಕ ಅಂತ ಕರೆಯಲಾಗ್ತಿತ್ತು. ಅದು ಪದ್ಧತಿ ಅನಿಸಿ ಪಂಪ ಅದನ್ನೇ ರಗಳೆಯ ತುಣುಕಾಗಿ ಕಾವ್ಯದಲ್ಲಿ ಬಳಸಿರ್ತಾನೆ. ತಾಳ ಮತ್ತು ಅಂತ್ಯಪ್ರಾಸದಿಂದ ಒಂದು ರೀತಿ ಆಹ್ಲಾದ ಉಂಟಾಗುತ್ತೆ. ಕನ್ನಡದ ಈ ರಗಳೆ ತೆಲುಗುನಲ್ಲಿ ರಗಡ ಅಂತ ಆಗಿದೆ. ಇನ್ನು ರಗಳೆಯ ಲಕ್ಷಣಗಳು ಏನೇನು ಅಂತ ನೋಡೋದಾದ್ರೆ, ಪ್ರತಿ ಪಾದದಲ್ಲೂ ಮಾತ್ರೆಗಳು ಸಮನಾಗಿರಬೇಕು. ಒಂದೇ ಸಂಖ್ಯೆಯ ಮಾತ್ರೆಗಳು ಪ್ರತಿ ಪಾದದಲ್ಲಿ ಇರಬೇಕು. ಪಾದ ಅಂದರೆ ಸಾಲು. ಪಾದಗಳು ಇಂತಿಷ್ಟೇ ಇರಬೇಕು ಎಂಬ ನಿಯಮ ಇಲ್ಲ. ಎಷ್ಟು ಸಾಲುಗಳಿರಬೇಕು ಪದ್ಯದಲ್ಲಿ ಅನ್ನೋದಕ್ಕೆ ನಿಯಮ ಇಲ್ಲ. 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 6 ಇರ್ಬೋದು, ಎಷ್ಟಾದರೂ ಇರಬಹುದು. ಗಣಗಳ ಯೋಜನೆಯಲ್ಲಿ ಲಯಕ್ಕೆ ಹೊಂದುವ ವೈದ್ಯತೆ ಇರಬೇಕು. ಹಾಗೂ 2 ಪಾದಗಳ ಅಂತ್ಯದಲ್ಲಿ ಪ್ರಾಸ ಇರಬೇಕು. ಆಗಿರಬೇಕು, ತಾಳಬದ್ಧವಾಗಿರಬೇಕು. ಇವು ರಗಳೆಯ ಲಕ್ಷಣಗಳು. ಇದರಲ್ಲಿ 3 ವಿವಿಧ ಗಣ ವಿಂಗಡಣೆಗಳಿವೆ. ಮೊದಲನೇದು ಉತ್ಸಾಹ ರಗಳೆ, 2ನೇದು ಮಂದಾನಿಲ ರಗಳೆ, 3ನೇದು ಲಲಿತ ರಗಳೆ. ಉತ್ಸಾಹ ರಗಳೆಯಲ್ಲಿ 3+3+3+3 ಅಥವಾ 3+3+3+ ಗುರು ಈ ಮಾತ್ರೆಗಳ ಗಣ ವಿಂಗಡಣೆ ಇರುತ್ತೆ. 2ನೇದಾಗಿ ಮಂದಾನಿಲ ರಗಳೆಯಲ್ಲಿ 4+4+4+4 ಅಥವಾ 3-5-3-5 ಗಣ ವಿಂಗಡಣೆ ಇರುತ್ತೆ. ಇನ್ನು ಲಲಿತ ರಗಳೆಯಲ್ಲಿ 5+5+5+5 ಎಂಬ ವಿನ್ಯಾಸ ಇರುತ್ತೆ. ಹೀಗೆ ಉತ್ಸಾಹ 3 ಮಾತ್ರೆಗಳ ಚರಣ, ಮಂದಾನಿಲ 4 ಮಾತ್ರೆಗಳ ಗಣಯೋಜನೆ ಅಥವಾ 3-5 ಮಾತ್ರೆಗಳ ಗಣವೈವಿಧ್ಯತೆ, ಹಾಗೂ ಲಲಿತ 5 ಮಾತ್ರೆಗಳ 4 ಗಣಗಳು ಪ್ರತಿ ಸಾಲಿನಲ್ಲಿ ಇರುತ್ತೆ. ಮಂದಾನಿಲ ರಗಳೆ ಆನಂದ, ಆವೇಶ, ಭಾವಪೂರ್ಣ ಸಂಗತಿಗಳನ್ನು ಪ್ರಕಟಿಸಲು ಅನುಕೂಲವಾದ ಛಂದೋಬಂಧ ಅಂತ ಗೋಚರಿಸುತ್ತೆ. ಲಲಿತ ರಗಳೆಯ ಸಾಲುಗಳು 5 ಮಾತ್ರೆಗಳ 4 ಗಣವನ್ನು ಹೊಂದಿದ್ದು ಒಂದು ಬಗೆಯ ಲಾಲಿತ್ಯ ಇದರಲ್ಲಿದೆ. ಭಾವುಕ ಸಂದರ್ಭಗಳೆಲ್ಲ ಹರಿಹರ ಲಲಿತ ಪ್ರಕಾರವನ್ನು ಉಪಯೋಗಿಸ್ತಾನೆ. ಆತ್ಮೀಯ ಭಕ್ತಿ ವಿವರಗಳನ್ನು ಕೊಡಲು ಲಲಿತ ರಗಳೆಯನ್ನು ಹರಿಹರ ಉಪಯೋಗಿಸಿರೋದನ್ನು ನಾವು ನೋಡಬಹುದು. ರಗಳೆ ಆರಂಭಿಕ ಘಟ್ಟದಲ್ಲಿ ಪಂಪ ರನ್ನಾದಿಗಳಿಂದ ಸ್ವಲ್ಪ ಬಳಸಲ್ಪಟ್ಟು 2ನೆಯ ಘಟ್ಟದಲ್ಲಿ ಅದು ಒಂದು ಸ್ವತಂತ್ರ ಛಂದೋ ಪ್ರಕಾರವಾಗಿ ಪ್ರಯೋಗಿಸಲ್ಪಟ್ಟಿತು. ಶುದ್ಧ ದೇಸಿ ಛಂದಸ್ಸಿನಲ್ಲಿ ಕನ್ನಡ ವಚನಕಾರರ, ತಮಿಳು ಶೈವ ಪ್ರವರ್ತಕರ ಕಥೆಗಳನ್ನು ತುಂಬ ಸಮರ್ಥವಾಗಿ ಪ್ರತಿಪಾದಿಸಲಾಗಿದೆ. ಹರಿಹರ ಕಥೆಯ ವಸ್ತುವಿನಿಂದ ಹಿಡಿದು ಭಾವ ವಿಸ್ತಾರ ಮತ್ತು ಛಂದೋ ವೈವಿಧ್ಯತೆಗಳವರೆಗೆ ತನ್ನ ಸ್ವತಂತ್ರ ಪ್ರಜ್ಞೆಯನ್ನು ಮೆರೆದಿದ್ದಾನೆ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಅವನ ಪ್ರಯೋಗ ಅನನ್ಯವಾದದ್ದು. ಹೀಗೆ ರಗಳೆಯ ಬಗ್ಗೆ ನಾವು ತಿಳ್ಕೋಬೇಕು. ಮುಖ್ಯವಾಗಿ ಪ್ರತಿ ಪಾದದಲ್ಲೂ ಮಾತ್ರೆಗಳು ಸಮನಾಗಿರಬೇಕು. ಎಷ್ಟಾದರೂ ಪಾದಗಳಿರಬಹುದು. 2 ಪಾದಗಳ ಅಂತ್ಯದಲ್ಲಿ ಪ್ರಾಸವ ಇರಬೇಕು. 3 ಮಾತ್ರೆಗಳ ಗಣಗಳಿದ್ದರೆ ಉತ್ಸಾಹ ರಗಳೆ, 4 ಮಾತ್ರೆಗಳ ಗಣಗಳಿದ್ದರೆ ಮಂದಾನಿಲ ರಗಳೆ, 5 ಮಾತ್ರೆಗಳ ಗಣಗಳಿದ್ದರೆ ಲಲಿತ ರಗಳೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇನ್ನು ಈ ಘಟಕದ ಸಾರಾಂಶ ಏನು ಅಂತ ಹೇಳೋದಾದರೆ, ನಾವು ಆರಂಭದಲ್ಲಿ ನಂಬಿಯಣ್ಣನ ಕಥೆಗಳು ಯಾವ ಕವಿಗಳು ಯಾವ ರಚನೆಗಳಲ್ಲಿ ತಿಳಿಸಿದ್ದಾರೆ ಅಂತ ನೋಡಿದ್ವಿ. ನಂತರ ನಂಬಿಯಣ್ಣನ ರಗಳೆಯ ಕಥಾವಸ್ತು ತಿಳ್ಕೊಂಡ್ವಿ. ಶಿವಪಾರ್ವತಿಯರು ಕೈಲಾಸದಿಂದ ಪುಷ್ಪದತ್ತ ಮತ್ತು 2 ವಿಲಾಸಿನಿಯರನ್ನು ಭೂಮಿಗೆ ಕಳಿಸೋದು, ನಂಬಿಯಣ್ಣ ಮತ್ತು ಪರವೆನಾಚಿ ಸಂಕಲನಾಚಿಯರಾಗಿ ಭೂಮಿಗೆ ಬಂದು ಅವರು ಹೇಗೆ
ಇಲ್ಲಿ ತಮ್ಮ ಜೀವನವನ್ನು ನಡೆಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹರಿಹರನ ಕಥನ ಕಲೆ ಹೇಗೆ ಅಂದರೆ ಯಾವ ಬಗೆಯ ಕಥೆಗಳನ್ನು ಹರಿಹರ ಹೇಳ್ದ, ಮತ್ತು ಹರಿಹರನ ಶೈಲಿ ಹೇಗಿತ್ತು, ಹರಿಹರನ ರಗಳೆಗಳಲ್ಲಿ ವಿಶಿಷ್ಟತೆ ಏನಿತ್ತು ಅಂತ ತಿಳ್ಕೊಂಡ್ವಿ. ನಂತರ ನಂಬಿಯಣ್ಣನ ರಗಳೆ ಯಾವ ರೀತಿ ಕಥೆ ಆರಂಭ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತು ನಂಬಿಯಣ್ಣನ ರಗಳೆಯಲ್ಲಿರುವ ಅನನ್ಯವಾದ ನಾಟಕೀಯತೆ ಹೇಗಿತ್ತು ಅಂತ ತಿಳ್ಕೊಂಡ್ವಿ. ಕೊನೆಯಲ್ಲಿ ಈ ರಗಳೆಯ ಛಂದಸ್ಸು ಹೇಗೆ, ಅದರ ಅರ್ಥ ಏನು, ರಗಳೆ ಅಂದರೆ ಅದರದ ಗುಣಲಕ್ಷಣಗಳೇನು, ಬಗೆಗಳೇನು ಅಂತ ತಿಳ್ಕೊಂಡ್ವಿ. ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ಘಟಕ ಅರ್ಥ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ, ಯೂಟ್ಯೂಬ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಅಂತ ವಿನಂತಿ.